चित्परिपूरितान्तर्बाह्याण्डकोशं हरितोपलाभम् तर्काभयेतं विधिशर्वपूर्व गीर्वाणविज्ञानदमानतोऽस्मि प्रथमो हनुमान्नाम द्वितीयो भीम एव च पूर्णप्रज्ञस्तृतीयस्तु भगवत्कार्यसाधकः बुद्धिर्बलं यशोधैर्यं निर्भयत्वम् अरोगता अजाड्यं वाक्पटुत्वं च हनूमत्स्मरणाद् भवेत् पृथ्वीमण्डलमध्यस्थाः पूर्णबोधमतानुगाः वैष्णवा विष्णुहृदयाः तन्नमस्ये गुरून् मम जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि सृष्टिस्थित्यप्येहानियतिदृशितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वीषशत्रुत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमः चिन्तयेतं महान्तम् यं प्रव्रजन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि श्रीगुरुभ्यो नमः हरिः ओम् ಶ್ರೀಮದ್ಭಾಗವತದ ಚತುರ್ಥ ಸ್ಕಂಧದ 24ನೇ ಅಧ್ಯಾಯದಲ್ಲಿ ಇವತ್ತು 62ನೇ ಶ್ಲೋಕ. ಯೋ ಮಾಯಯೇದಂ ಪುರುರೂಪಯಾ ಸೃಜತ್ ಬಿಭರ್ತಿ ಭೂಯ ಕ್ಷಪಯತ್ಯವಿಕ್ರಿಯಃ ಯದ್ಭೇದ ಬುದ್ಧಿಃ ಸದಿವಾತ್ಮ ಸಂಸ್ಥಯಾ ತಮಾತ್ಮತಂತ್ರಂ ಭಗವನ್ ಪ್ರತೀಮಹಿ. ಮಹಾರುದ್ರದೇವರು ಭಗವಂತನ ಸ್ತೋತ್ರವನ್ನು ಮುಂದುವರಿಸ್ತಾ ಇದ್ದಾರೆ. ಎಲೆ ಭಗವಂತನೇ, ನೀನು ನಿನ್ನ ಅಧೀನದಲ್ಲಿ ಇರತಕ್ಕಂತಹ ಯಾವ ಒಂದು ಪ್ರಕೃತಿ ಇದೆ, ಆ ಪ್ರಕೃತಿಯಿಂದ ಈ ಪ್ರಪಂಚವನ್ನ ಸೃಷ್ಟಿ ಮಾಡ್ತಿದಿ. ಹಾಗೆ ಸೃಷ್ಟಿ ಮಾಡಿದ ಈ ಪ್ರಪಂಚವನ್ನ ರಕ್ಷಣೆ ಮಾಡ್ತಿದಿ. ತಿರುಗಿ ಆ ಪ್ರಪಂಚವನ್ನ ಲಯ ಮಾಡ್ತಿದಿ. ಹೀಗೆ ಸೃಷ್ಟಿ ಸ್ಥಿತಿ ಲಯಗಳನ್ನ ಪ್ರಕೃತಿಯಿಂದ ಮಾಡ್ತಾ ಇದ್ದಿ ನೀನು. ಅದು ನಿನ್ನ ಅಧೀನ ಆಗಿದೆ ಪ್ರಕೃತಿ. ಆದರೂ ನೀನು ನಿರ್ವಿಕಾರನಾಗಿ ಇದ್ದಿ. ಈ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯ ಇವೆಲ್ಲವನ್ನೂ ಕೂಡ ನೀನು ಮಾಡ್ತಾ ಇದ್ರೂ ಕೂಡ ನೀನು ಮಾತ್ರ ಯಾವ ವಿಕಾರವನ್ನು ಹೊಂದದೆ ಏಕಪ್ರಕಾರನಾಗಿ ಇದ್ದಿದಿ. ಆದ್ದರಿಂದ ನೀನು ಈ ಜೀವ ಮತ್ತು ಜಡ ಎಲ್ಲ ಪದಾರ್ಥಗಳಿಗಿಂತ ಅತ್ಯಂತ ಭಿನ್ನನಾಗಿದ್ದಿ.
ಇದು ಯಥಾರ್ಥ ಜ್ಞಾನಿಗಳಿಗೆ ಚೆನ್ನಾಗಿ ಗೊತ್ತಿದೆ. ನೀನು ಈ ಜೀವರಿಗಿಂತ ಭಿನ್ನ, ಜಡ ವಸ್ತುಗಳಿಗಿಂತ ಭಿನ್ನ ಅನ್ನೋದು, ಈ ಭೇದವನ್ನು ತಿಳಿಯೋದು ಯಥಾರ್ಥ ಜ್ಞಾನಿಗಳಿಗೆ ಸಾಧ್ಯವಿದೆ. ಆದ್ದರಿಂದ ಆ ಯಥಾರ್ಥ ಜ್ಞಾನ ಯಥಾರ್ಥ ಜ್ಞಾನ ಅಂತಂದ್ರೆ ಸಾಕ್ಷಿ ಜ್ಞಾನದಿಂದ ಸಿದ್ಧವಾದದ್ದು. ಯಥಾರ್ಥವಾದ ಸಾಕ್ಷಿ ಜ್ಞಾನದಿಂದ ಸಿದ್ಧವಾಗಿರೋದ್ರಿಂದ ಅದು ಯಥಾರ್ಥ ಜ್ಞಾನ. ಆ ಯಥಾರ್ಥ ಜ್ಞಾನವನ್ನು ಪಡ್ಕೊಂಡಂತಹ ಜ್ಞಾನಿಗಳಿಗೇನೆ ಈ ಭೇದ ತಿಳಿಲಿಕ್ಕೆ ಸಾಧ್ಯ. ಜೀವ ಮತ್ತು ಜಡಗಳಿಗಿಂತ ನೀನು ಭಿನ್ನನಾಗಿದ್ದೀ ಅಂತನ್ನೋದನ್ನ ತಿಳ್ಕೊಳ್ಳಿಕ್ಕೆ ಸಾಧ್ಯ. ಅಂತಹ ಸ್ವತಂತ್ರನಾದಂತಹ ನಿನ್ನನ್ನ ನಾವು ಸಾಕ್ಷಾತ್ಕಾರ ಮಾಡ್ಕೊಳ್ತೇವೆ ಅಂತ ರುದ್ರದೇವರು ಭಗವಂತನನ್ನ ಕುರಿತು ಹೇಳ್ತಾ ಇದ್ದಾರೆ. ಇಲ್ಲಿ ಮಾಯೆಯ ಇದಂ ಅಂತ ಇದೆ. ಮಾಯಾ ಅಂತನ್ನೋ ಶಬ್ದಕ್ಕೆ ಪ್ರಕೃತಿ ಅಂತ ಅರ್ಥ. ಹಿಂದೆ ನಾವು ಬೇಕಾದಷ್ಟು ಸಲ ನೋಡಿದ್ದೇವೆ. ಪ್ರಕೃತಿಯನ್ನ ಇಟ್ಟುಕೊಂಡು ಭಗವಂತ ಈ ಜಗತ್ತನ್ನ ಸೃಷ್ಟಿ ಮಾಡ್ತಾನೆ. ಇದು ಯದ್ಭೇದ ಬುದ್ಧಿ ಸದಿವ ಆತ್ಮ ಸಂಸ್ಥೆಯ ಸತ್ ಇವ ಆತ್ಮ ಸಂಸ್ಥೆಯ ಯದ್ಭೇದ ಬುದ್ಧಿ ಅಂತ. ಇಲ್ಲಿ ಬೇರೆ ವ್ಯಾಖ್ಯಾನಕಾರರು ಯದ್ಭೇದ ಬುದ್ಧಿ ಸದಿವ ಆತ್ಮದುಸ್ಥಯ ಅನ್ನೋ ಪಾಠ ಇಟ್ಕೊಂಡಿದ್ದಾರೆ. ಸದಿವ ಆತ್ಮದುಸ್ಥಯ ಅಂತ ಇಟ್ಟುಕೊಂಡು ನಿನ್ನಲ್ಲಿ ತನ್ನ ಪ್ರಭಾವವನ್ನ ತೋರಿಸ್ಲಿಕ್ಕೆ ಅಶಕ್ತವಾದಂತಹ ಯಾವ ಒಂದು ಮಾಯೆ ಇದೆ, ಆ ಮಾಯೆಯಿಂದ ನೀನು ಸದಿವ ಅಂದ್ರೆ ವಾಸ್ತವ ಎಂಬಂತೆ ಕಾಣುವ ಈ ಪ್ರಪಂಚವನ್ನ ನಿರ್ಮಾಣ ಮಾಡ್ತಿದ್ದೀ ಅಂತ ಅರ್ಥ ಮಾಡಿದ್ದಾರೆ. ಸದಿವ ಅಂದ್ರೆ ನಿಜನೋ ಏನೋ ಎಂಬಂತೆ ಸತ್ಯ ಎಂಬುದಾಗಿ ಕಾಣಿಸುವ ಈ ಪ್ರಪಂಚ. ಅಂದ್ರೆ ಈ ಪ್ರಪಂಚ ಸತ್ಯ ಅಲ್ಲ, ಸತ್ಯ ಅಂತ ಕಾಣಿಸ್ತಾ ಇದೆ. ಸದಿವ ಸತ್ಯ ಅಂತ ಕಾಣಿಸ್ತಾ ಇರ್ತಕ್ಕಂತಹ ಈ ಪ್ರಪಂಚವನ್ನ ನೀನು ನಿರ್ಮಾಣ ಮಾಡ್ತಿದ್ದೀ. ಬೇರೆಯವರಿಗೆ ಮಾತ್ರ ಮಾಯೆಯಿಂದ ಭೇದ ಬುದ್ಧಿ ಉಂಟಾಗ್ತದೆ ಅಂತ ಹೇಳ್ತಾರೆ. ಯದ್ಭೇದ ಬುದ್ಧಿ ಅಂದ್ರೆ ಬೇರೆಯವರಿಗೆ ಮಾತ್ರ ಮಾಯೆಯಿಂದ ಭೇದ ಬುದ್ಧಿ ಉಂಟಾಗ್ತದೆ. ಇಲ್ಲಿ ಸದಿವ ಅಂತ ಪದಚ್ಛೇದ ಮಾಡಿ ಜಗತ್ತು ಸತ್ಯ ಅಲ್ಲ, ಸತ್ ಇವ ಸತ್ಯನಂತೆ ಕಾಣ್ತದೆ ಅಂತ ಹೀಗೆ ಅರ್ಥ ಮಾಡಬೇಕಾಗಿಲ್ಲ. ಅದಕ್ಕೆ ಅನೇಕ ಪ್ರಮಾಣಗಳ ವಿರೋಧವೂ ಕೂಡ ಬರ್ತದೆ. ಜಗತ್ತು ಸತ್ಯ ಅಲ್ಲ, ಸತ್ಯದಂತೆ ಇರ್ತಕ್ಕಂಥದ್ದು ಅಂತ ಹೇಳಿದರೆ. ಅದರಿಂದ ಸದಿವ ಅಲ್ಲ, ಅದು ಸದಿವಾ ಅಂತ ಪದಚ್ಛೇದ ಮಾಡ್ಲಿಕ್ಕೂ ಬರ್ತದೆ. ಅದನ್ನ ಸದಿವಾತ್ಮ ಸಂಸ್ಥೆಯ ಅನ್ನಲ್ಲಿ ಎರಡೆಸ್ ಹಾಕೊಳ್ಬೇಕು. ಸದಿವ ಆತ್ಮ ಸಂಸ್ಥೆಯ ಅಂತ ಹಂಗೂ ಪದಚ್ಛೇದ ಮಾಡಬಹುದು. ಸದಿವಾ ಆತ್ಮ ಸಂಸ್ಥೆಯ ಅಂತನೂ ಪದಚ್ಛೇದ ಮಾಡ್ಕೊಳ್ಬಹುದು. ಸದಿವಾ ಅಂತ ದೀರ್ಘ ಮಾಡಿಕೊಂಡ್ರೆ ದಿವಾ ಹಗಲು ಅಂತ ಅರ್ಥ. ದಿವಾ ಅಂದ್ರೆ ದಿವಾ ಹಗಲು ಅಂದ್ರೆ ಏನರ್ಥ? ಯಥಾರ್ಥ ಜ್ಞಾನ ಅಂತ ಅರ್ಥ. ರಾತ್ರಿ ಅಂದ್ರೆ ಅಜ್ಞಾನ ಅಂತ ಅರ್ಥ. ಅಜ್ಞಾನವನ್ನ ರಾತ್ರಿ ಅಂತ ಹೇಳೋದು, ಹಗಲನ್ನ
ಯಥಾರ್ಥ ಜ್ಞಾನ ಅಂತ ಹೇಳೋದು ಶಾಸ್ತ್ರಗಳಲ್ಲಿ ಬೇಕಾದಷ್ಟು ಕಡೆಯಲ್ಲಿ ಕಂಡಿದೆ. ಹಾಗಾಗಿ ಸ ದಿವಾ, ದಿವಾ ಅಂದ್ರೆ ಹಗಲು ಯಥಾರ್ಥ ಜ್ಞಾನ, ರಾತ್ರಿ ಅಂದ್ರೆ ಅಜ್ಞಾನ. ಸದಿವರು ಅಂತಂದ್ರೆ ಯಥಾರ್ಥ ಜ್ಞಾನಿಗಳು ಅಂತ ಅರ್ಥ. ಅವರಲ್ಲಿನೇ ಭೇದ ಜ್ಞಾನ ಇದೆ. ಯಥಾರ್ಥ ಜ್ಞಾನಿಗಳಲ್ಲಿ ಭೇದ ಜ್ಞಾನ ಇದೆ ಅಂತಂದ ಮೇಲೆ ಅದು ಅಯಥಾರ್ಥ ಆಗಲಿಕ್ಕೆ ಸಾಧ್ಯ ಇಲ್ಲ. ಸದಿವಾಹ ಅಂದ್ರೆ ಯಥಾರ್ಥ ಜ್ಞಾನದಿಂದ ಕೂಡಿದವರು ಜ್ಞಾನಿಗಳು, ಅವರಿಗೆ ಸಂಬಂಧಪಟ್ಟದ್ದು. ಆದ್ರಿಂದ ಭೇದ ಬುದ್ಧಿ ಸದಿವಾ ಅಂತ ಕರೆಸ್ಕೊಳ್ತದೆ. ಈ ರೀತಿ ಅರ್ಥವನ್ನ ಮಾಡಲಿಲ್ಲ ಅಂತಾದ್ರೆ ಅವರು ಹೇಳಿದಂತೆ ಸದಿವ, ಸತ್ ಅಲ್ಲದೆ ಇರ್ತಕ್ಕಂಥದ್ದು, ಸತ್ಯದಂತೆ ಕಾಣುವ ಈ ಜಗತ್ತು, ಇದನ್ನ ಮಾಯೆಯಿಂದ ಸೃಷ್ಟಿ ಮಾಡ್ತಾನೆ. ಅಂದ್ರೆ ಮಾಯಾ ಅಂದ್ರೆ ಯಾವುದು? ಆ ಮಾಯೆ ಭೇದ ಬುದ್ಧಿಯನ್ನ ಉಂಟು ಮಾಡ್ತದೆ ಅಂತಂದ ಮೇಲೆ ಭೇದ ಬುದ್ಧಿ ಅಯಥಾರ್ಥ ಅಂತ ಆಗಿಬಿಡ್ತದೆ. ಮಾಯೆಯಿಂದ ಬಂದದ್ದು ಭೇದ ಬುದ್ಧಿ. ಸದಿವ ಸತ್ಯದಂತೆ ಕಾಣ್ತದೆ ಅಂದ್ರೆ ಸತ್ಯ ಅಲ್ಲ, ಅದರಿಂದ ಬಂದದ್ದೇ ಭೇದ ಬುದ್ಧಿ, ಅದು ಕೂಡ ಸತ್ಯ ಅಲ್ಲ, ಅಯಥಾರ್ಥ ಅಂತ ಆಗ್ಬಿಡ್ತದೆ. ಹಾಗಾದ್ರೆ ಅನೇಕ ಪ್ರಮಾಣಗಳ ವಿರೋಧ ಬರ್ತದೆ. ಇಲ್ಲಿ ಷಾಡ್ಗುಣ್ಯ ಎಂಬ ಗ್ರಂಥದ ಒಂದು ವಾಕ್ಯವನ್ನ ಮಧ್ವಾಚಾರ್ಯರು ಉದಾಹರಿಸಿ, ಆ ಷಾಡ್ಗುಣ್ಯ ಎಂಬ ಗ್ರಂಥದಲ್ಲಿ ಭೇದ ಜ್ಞಾನವನ್ನ ಸತ್ಯ, ಅದರಿಂದಲೇ ಮೋಕ್ಷ ಆಗ್ತದೆ ಅಂತ ಹೇಳಿದ್ದಾರೆ. ಆ ವಾಕ್ಯವನ್ನು ಆಚಾರ್ಯರು ಉದಾಹರಿಸ್ತಾರೆ. ಅದಕ್ಕೆ ವಿರುದ್ಧವಾಗ್ತದೆ ಈ ರೀತಿ ವ್ಯಾಖ್ಯಾನ ಮಾಡೋದು. ಸದಿವ ಸತ್ಯದಂತೆ ಕಾಣುವಂಥದ್ದು ಭೇದ ಬುದ್ಧಿ, ಆದರೆ ಸತ್ಯ ಅಲ್ಲ ಅಂತ ಹೀಗೆಲ್ಲ ಅರ್ಥ ಮಾಡಿದರೆ ಆ ಪ್ರಮಾಣದ ವಿರೋಧ ಬರ್ತದೆ. ಹಾಗಾಗಿ ಆ ಶ್ಲೋಕವನ್ನು ಮಧ್ವಾಚಾರ್ಯರು ಉದಾಹರಿಸ್ತಾರೆ. ಹಾಗಾಗಿ ಇದಕ್ಕೆ ಸದಿವಾ ಅಂತ ಮಾಡಬೇಕು, ಅದನ್ನ ಪದಚ್ಛೇದ ಅನ್ನೋದನ್ನು ಕೂಡ ತೋರಿಸಿಕೊಡ್ತಾ ಇದ್ದಾರೆ. ದಿವಾ ಅನ್ನೋ ಶಬ್ದಕ್ಕೆ ಯಥಾರ್ಥ ಜ್ಞಾನ ಅನ್ನೋ ಅರ್ಥ ಎಲ್ಲಿದೆ ಅನ್ನೋ ಪ್ರಶ್ನೆ ಬರ್ತದೆ. ಅದಕ್ಕೂ ಕೂಡ ಆಚಾರ್ಯರು ಶಬ್ದ ನಿರ್ಣಯದ ವಾಕ್ಯವನ್ನ ಉದಾಹರಿಸ್ತಾ ಇದ್ದಾರೆ. ಯಸ್ಯ ಜೀವಾದಿಭ್ಯೋ ಭೇದ ಬುದ್ಧಿ ಸದಿವಾ ಸಮ್ಯಕ್ ಜ್ಞಾನಂ ಅಂತ ಮಧ್ವಾಚಾರ್ಯರು ತಾತ್ಪರ್ಯದಲ್ಲಿ ಅರ್ಥವನ್ನು ಬರೆದಿದ್ದಾರೆ. ಭಗವಂತನಲ್ಲಿ ಯಸ್ಯ ಜೀವಾದಿಭ್ಯ ಭೇದ ಬುದ್ಧಿ, ಜೀವ ಜಡ ಮೊದಲಾದವುಗಳಿಂದ ಭೇದ ಇದೆ ಅನ್ನೋ ಬುದ್ಧಿ ಏನಿದೆ, ಇದು ಸದಿವಾ ಅಂತ ಕರೆಸ್ಕೊಳ್ತದೆ. ಅಂದ್ರೆ ಯಥಾರ್ಥ ಜ್ಞಾನವಾಗಿದೆ. ಯಾಕೆ? ಹೇಗೆ? ದಿವ ಅಂದ್ರೆ ಸಮ್ಯಕ್ ಜ್ಞಾನ, ಸಮ್ಯಕ್ ಜ್ಞಾನಿ ವಿಷಯ ಸತ್ಯೈವ ಇತ್ಯರ್ಥ. ಸಮ್ಯಕ್ ಜ್ಞಾನಿಗಳು ಅಂದ್ರೆ ಸದಿವಾಹ ಅಂತ ಕರೆಸ್ಕೊಳ್ತಾರೆ. ಯಾಕೆ? ದಿವ ಅಂದ್ರೆ ಸಮ್ಯಕ್ ಜ್ಞಾನ, ಸದಿವಾಹ ಅಂದ್ರೆ ಸಮ್ಯಕ್ ಜ್ಞಾನಿಗಳು, ಅವರಲ್ಲಿ ಮಾತ್ರ ಇರೋದರಿಂದ ಅದಕ್ಕೆ ಆ ಸಮ್ಯಕ್ ಜ್ಞಾನಕ್ಕೆ ವಿಷಯಭೂತರಾಗಿರ್ತಕ್ಕಂಥವ್ರು ಆ ಯಥಾರ್ಥ ಜ್ಞಾನಿಗಳು. ಹೀಗೆ ಭೇದ ಬುದ್ಧಿ ಸಮ್ಯಕ್ ಜ್ಞಾನಿಗಳಿಗೆ ವಿಷಯವಾಗಿದೆ, ಆದ್ರಿಂದ ಸದಿವರ ಸಂಬಂಧಿ, ಆದ್ರಿಂದ ಸದಿವಾ ಅಂತ ಕರೆಸ್ಕೊಳ್ತದೆ. ಹೀಗೆ ಅದು ಸತ್ಯ ಅಂತಾನೆ ಸಿದ್ಧವಾಗ್ತದೆ. ಸಮ್ಯಕ್ ಜ್ಞಾನಿಗಳಿಗೆ ವಿಷಯವಾದದ್ದಾದ್ರಿಂದ ಅದು ಸತ್ಯ, ಅಂದ್ರೆ ಭೇದ ಬುದ್ಧಿ ಅನ್ನೋದು ಸತ್ಯವಾಗಿದೆ ಅಂತಾಯ್ತು. ಸಮ್ಯಜ್ಞಾನಿ ವಿಷಯ ಸತ್ಯೈವ ಇತ್ಯರ್ಥ ಅಂತ. ಆಮೇಲೆ ದಿವಾ ಶಬ್ದಕ್ಕೆ ಸಮ್ಯಜ್ಞಾನ ಅನ್ನೋರ್ಥ ಹೇಗೆ ಬರುತ್ತೆ ಅಂದ್ರೆ, ರಾತ್ರಿರ ಜ್ಞಾನಮುದ್ದಿಷ್ಟಂ ಸಮ್ಯಜ್ಞಾನಂ ದಿವಾ ಸ್ಮೃತಂ ಇತಿ ಶಬ್ದ ನಿರ್ಣಯೇ. ಶಬ್ದ ನಿರ್ಣಯದಲ್ಲಿ ರಾತ್ರಿಯನ್ನ ಅಜ್ಞಾನ ಅಂತ, ಸಮ್ಯಜ್ಞಾನವನ್ನ ದಿವಾ ಅಂತ ಹೀಗೆ ಹೇಳಿದ್ದಾರೆ. ರಾತ್ರಿ ಅನ್ನೋದು ಅಜ್ಞಾನವನ್ನು, ದಿವ ಅನ್ನೋದು ಸಮ್ಯಜ್ಞಾನವನ್ನು ತಿಳಿಸಿಕೊಡ್ತದೆ. ಷಾಡ್ಗುಣ್ಯ ಗ್ರಂಥ ಜೀವೇಭ್ಯೋ ಜಡತಶ್ಚೈವ ಭೇದ ಜ್ಞಾನಂ ಹರೇ ಸದಾ ವಾಸ್ತವಂ ಜ್ಞಾನಮುದ್ದಿಷ್ಟಂ ತೇನ ಮುಕ್ತಿರವಾಪ್ಯತೆ ಇತಿ ಷಾಡ್ಗುಣ್ಯೇ. ಜೀವ ಮತ್ತು ಜಡಗಳಿಗಿಂತಲೂ ಭಗವಂತನಿಗೆ ಭೇದವನ್ನ ತಿಳಿಯೋದು ಅದು ಸದಾ ವಾಸ್ತವ ಜ್ಞಾನ ಅಂತ ಕರೆಸ್ಕೊಳ್ತದೆ. ಸದಾ ವಾಸ್ತವಂ ಜ್ಞಾನಂ ಉದ್ದಿಷ್ಟಂ ತೇನ ಮುಕ್ತಿ ಅವಾಪ್ಯತೆ.
ಯಾಕೆ ಅಂದರೆ ಜೀವ ಮತ್ತು ಜಡಗರಿಗಿಂತ ಈ ಭಗವಂತ ಭಿನ್ನನಾಗಿದ್ದಾನೆ ಅಂತ ತಿಳ್ಕೊಳ್ಳೋದು ಮೋಕ್ಷಕ್ಕೆ ಕಾರಣ. ಈ ರೀತಿ ಜ್ಞಾನದಿಂದ ಮೋಕ್ಷ ಸಿಗ್ತದೆ ಅಂತ ಷಾಡ್ಗುಣ್ಯ ಗ್ರಂಥ ಹೇಳ್ತಾ ಇದೆ. ಹಾಗಾಗಿ ಜೀವ ಮತ್ತು ಜಡಗಳಿಗಿಂತ ಅತ್ಯಂತ ಭಿನ್ನನಾಗಿದ್ದಾನೆ ಭಗವಂತ ಅಂತ ತಿಳ್ಕೊಳ್ಬೇಕು. ಅದೇ ಮೋಕ್ಷಕ್ಕೆ ಕಾರಣ. ಇದಕ್ಕೆ ವಿರೋಧ ಬರ್ತದೆ. ನೀವು ಜಗತ್ತನ್ನ ಸದಿವ, ಸತ್ಯದಂತೆ ಇರುವಂಥದ್ದು, ಸತ್ಯ ಅಲ್ಲ ಅಂತ ಅರ್ಥ ಮಾಡಿಬಿಟ್ರೆ ಆವಾಗ ಈ ಷಾಡ್ಗುಣ್ಯ ಗ್ರಂಥದ ವಿರೋಧ ಬರ್ತದೆ ಅಂತ ಮಧ್ವಾಚಾರ್ಯರು ತೋರಿಸಿಕೊಡ್ತಾ ಇದ್ದಾರೆ. ಹಾಗಾಗಿ ಸದಿವಾ ಅಂದ್ರೆ ಯಥಾರ್ಥ ಜ್ಞಾನಿಗಳಿಗೆ ವಿಷಯವಾದದ್ದು. ಆದ್ದರಿಂದ ಯಥಾರ್ಥ ಜ್ಞಾನ ಅದು, ಭೇದ ಜ್ಞಾನ. ಆದ್ದರಿಂದ ಅಂತಹ ಭಿನ್ನವಾದ ಈ ಜಗತ್ತನ್ನ ನಿನ್ನ ಅಧೀನವಾದಂತಹ ನಾನಾರೂಪಿಯಾದ ಪ್ರಕೃತಿಯಿಂದ, ಪುರುರೂಪಯ ಮಾಯೆಯ ಅನೇಕ ರೂಪವುಳ್ಳದ್ದು ಆ ಪ್ರಕೃತಿ, ಸತ್ವರಜಸ್ತಮೋ ಗುಣಾತ್ಮಕವಾಗಿರ್ತಕ್ಕಂಥದ್ದು. ಅಂತಹ ಅನೇಕ ರೂಪವುಳ್ಳಂತಹ ಪ್ರಕೃತಿಯಿಂದ ನೀನು ಸೃಷ್ಟಿ ಮಾಡ್ತಿದ್ದಿ. ಅಸೃಜತ್ ಬಿಭರ್ತಿ ಭೂಯಃ ಕ್ಷಪಯತಿ, ಸೃಷ್ಟಿ ಮಾಡ್ತಿದ್ದಿ, ಕಾಪಾಡ್ತಿದ್ದಿ, ಮತ್ತೆ ಅದನ್ನು ಲಯ ಮಾಡ್ತಿದ್ದಿ. ಆದರೂ ಅವಿಕ್ರಿಯ, ನೀನು ನಿರ್ವಿಕಾರನಾಗಿದ್ದಿ. ಅಂತಹ ಸ್ವತಂತ್ರನಾದಂತಹ ಆತ್ಮತಂತ್ರಂ ಪ್ರತಿಮಹಿ, ಸ್ವತಂತ್ರನಾದ ನಿನ್ನನ್ನು ನಾವು ಸಾಕ್ಷಾತ್ಕಾರ ಮಾಡ್ಕೊಳ್ತೇವೆ ಅಂತ ರುದ್ರದೇವರು ಪ್ರಚೇತಸರಿಗೆ ಉಪದೇಶ ಮಾಡ್ತಾ ಭಗವಂತನ ಸ್ತೋತ್ರವನ್ನ ಮಾಡ್ತಾ ಇದ್ದಾರೆ. ಯೋ ಮಾಯಯೇದಂ ಪುರುರೂಪಯ ಸೃಜತ್ ಬಿಭರ್ತಿ ಭೂಯ ಕ್ಷಪಯತ್ಯ ವಿಕ್ರಿಯ ಯದ್ಭೇದ ಬುದ್ಧಿ ಸದಿವಾತ್ಮ ಸಂಸ್ಥಯ ತಮಾತ್ಮತಂತ್ರಂ ಭಗವನ್ ಪ್ರತೀಮಹಿ ಕ್ರಿಯಾಕಲಾಪೈರಿದಮೇವ ಯೋಗಿನಃ ಶ್ರದ್ಧಾನ್ವಿತಾಃ ಸಾಧು ಯಜಂತಿ ಸಿದ್ಧಯೇ ಭೂತೇಂದ್ರಿಯಾಂತಃಕರಣೋಪಲಕ್ಷಣಂ ವೇದೇ ಚ ತಂತ್ರೇ ಚ ತಯೇವ ಕೋವಿದಾಃ. ರುದ್ರದೇವರು ಪ್ರಚೇತಸರಿಗೆ ಈ ರುದ್ರಗೀತೆಯನ್ನು ಮುಂದುವರಿಸ್ತಾ ಹೇಳ್ತಾರೆ. ಆ ಸ್ವತಂತ್ರನಾದ ಭಗವಂತ ಏನಿದ್ದಾನೆ ಅವನನ್ನೇ ಎಲ್ಲ ಜ್ಞಾನಿಗಳು, ಎಲ್ಲ ಶ್ರದ್ಧಾಳುಗಳು ಎಲ್ಲ ಕರ್ಮಗಳಿಂದಲೂ ಅವನನ್ನೇ ಆರಾಧನೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಕರ್ಮಯೋಗಿಗಳು ಅಂತಿದ್ದಾರಲ್ಲ, ಅವರೂ ಕೂಡ ಯಾಗ ಮೊದಲಾದ ಕರ್ಮಗಳನ್ನ ಏನು ಮಾಡಿದರೂ ಕೂಡ ಶ್ರದ್ಧೆಯಿಂದ ಆ ಎಲ್ಲ ಸಕಲ ಕ್ರಿಯಾಕಲಾಪಗಳಿಂದ ಪರಬ್ರಹ್ಮನಾದಂತಹ ಆ ಭಗವಂತನನ್ನೇ ಎಲ್ಲರೂ ಆರಾಧನೆ ಮಾಡಬೇಕು. ಅವನಿಲ್ಲದೆ ಈ ಶರೀರದಲ್ಲಿ ಯಾವ ಕ್ರಿಯೆಯೂ ಆಗಲಿಕ್ಕೆ ಸಾಧ್ಯ ಇಲ್ಲ. ಸಾಧು ಶ್ರದ್ಧಾನ್ವಿತಾಃ ಯಜಂತಿ, ಶ್ರದ್ಧಾ ಭಕ್ತಿಗಳಿಂದ ಕೂಡಿ ಯಜ್ಞಯಾಗ ಮೊದಲಾದ ಕ್ರಿಯೆಗಳಿಂದ ಆ ಪರಬ್ರಹ್ಮನನ್ನೇ ಆರಾಧನೆ ಮಾಡ್ತಾರೆ ಎಲ್ಲ ಜ್ಞಾನಿಗಳು. ಯಾಕೆ? ಸಿದ್ಧಯೇ, ಅಪರೋಕ್ಷ ಜ್ಞಾನ ಆಗಬೇಕು ಅನ್ನೋದಕ್ಕೋಸ್ಕರ. ಅಪರೋಕ್ಷ ಜ್ಞಾನ ನಮಗೆ ಸಿಗಬೇಕು ಅಂತಾದರೆ ಎಲ್ಲ ಕರ್ಮಯೋಗಿಗಳು ಕೂಡ ಎಲ್ಲ ಕರ್ಮಗಳಿಂದ, ಎಲ್ಲ ಕ್ರಿಯಾಕಲಾಪಗಳಿಂದಲೂ ಕೂಡ ತಮೇವ, ಆ ಭಗವಂತನನ್ನೇ, ಪರಬ್ರಹ್ಮನನ್ನೇ, ಹಿಂದೆ ಹೇಳಿದ ಆತ್ಮತಂತ್ರಂ ಯಾವ ಇದ್ದಾನೆ ಸ್ವತಂತ್ರನಾದ ಭಗವಂತ, ಅವನನ್ನೇ ಚೆನ್ನಾಗಿ ಆರಾಧನೆ ಮಾಡ್ತಾರೆ. ಭೂತೇಂದ್ರಿಯ ಅಂತಃಕರಣೋಪಲಕ್ಷಣಂ, ಅವನು ಭಗವಂತ ಸ್ವತಂತ್ರ. ಈ ಜೀವ ನಾವು ನಮ್ಮ ವಶದಲ್ಲೇ ಇಲ್ಲ. ಭೂತ, ಇಂದ್ರಿಯ, ಅಂತಃಕರಣಯುಕ್ತವಾದ ಶರೀರ ಇದ್ಯಾವುದು ಅಸ್ವತಂತ್ರನಾದ ಜೀವನ ವಶದಲ್ಲಿ ಇಲ್ಲ. ನಮ್ಮ ಇಂದ್ರಿಯಗಳಾಗಿರ್ಬೋದು, ನಮ್ಮ ಅಂತಃಕರಣ, ನಮ್ಮ ಎದುರಿಗೆ ಇರುವ ಎಲ್ಲ ಭೂತ ಪದಾರ್ಥಗಳು ಇದ್ಯಾವುದು ನಮ್ಮ ಅಧೀನದಲ್ಲಿ ಇಲ್ಲ. ಇದೆಲ್ರಿಗೂ ಗೊತ್ತಿದೆ. ಆದ್ರಿಂದ ಸ್ವತಂತ್ರನಾದ ಪರಬ್ರಹ್ಮ ಒಬ್ಬ ಇರಲೇಬೇಕು.
ಈ ರೀತಿಯಾದ ಜ್ಞಾನ ಕರ್ಮಯೋಗಿಗಳಿಗೆ ಇದ್ದಾಗ ಮಾತ್ರ ಅವರು ನಿಜವಾದ ಬುದ್ಧಿವಂತರು ಅಂತ ಕರೆಸ್ಕೊಳ್ತಾರೆ. ತಯೇವ ಕೋವಿದಾಹ ಅಂತ, ಅವರೇ ನಿಜವಾದ ಬುದ್ಧಿವಂತರು. ನಾವು ಸ್ವತಂತ್ರರಲ್ಲ, ಸ್ವತಂತ್ರನಾದಂತಹ ಪರಬ್ರಹ್ಮ ಅಂತ ಒಬ್ಬ ಇದ್ದಾನೆ ಅನ್ನೋದನ್ನ ಯಾರು ತಿಳ್ಕೊಳ್ತಾರೋ ಅವರೇ ನಿಜವಾದ ಕರ್ಮಯೋಗಿಗಳು, ಅವರೇ ನಿಜವಾದ ಬುದ್ಧಿವಂತರು ಎಂಬುದಾಗಿ ವೇದಗಳಲ್ಲಿ ಪುರಾಣಗಳಲ್ಲಿ ಕರೆಸ್ಕೊಳ್ತಾ ಇದ್ದಾರೆ. ಪಂಚರಾತ್ರ, ತಂತ್ರ ಅಂದರೆ ಪಂಚರಾತ್ರ ಅಂತ ಅರ್ಥ. ವೇದೇಚ ತಂತ್ರೇಚ ತಯೇವ ಕೋವಿದಾಹ, ಯಾರು ಈ ರೀತಿಯಾದ ಜ್ಞಾನವುಳ್ಳವರಾಗಿದ್ದಾರೋ ಅವರೇ ವೇದಗಳಲ್ಲೂ ಪಂಚರಾತ್ರ ಮೊದಲಾದವುಗಳಲ್ಲಿಯೂ ಕೋವಿದರು ಎಂಬುದಾಗಿ ಕರೆಸ್ಕೊಳ್ತಾರೆ. ನಿಜವಾದ ಬುದ್ಧಿವಂತರು ಅಂದ್ರೆ ಅವರು ಯಾರು? ನಾನು ಸ್ವತಂತ್ರನಲ್ಲ, ಈ ಶರೀರ, ಅಂತಃಕರಣ, ಭೂತ ಇಂದ್ರಿಯ, ಅಂತಃಕರಣ ಮೊದಲಾದವುಗಳು ಯಾವುದು ನಮ್ಮ ಅಧೀನದಲ್ಲಿಲ್ಲ, ಆದ್ರಿಂದ ನಾವು ಸ್ವತಂತ್ರರಲ್ಲ, ಸ್ವತಂತ್ರನಾದ ಒಬ್ಬ ಭಗವಂತ ಇರಲೇಬೇಕು ಎಂಬ ಅಭಿಪ್ರಾಯ ಯಾರಿಗಿದೆಯೋ ಅವರೇ ನಿಜವಾದ ಬುದ್ಧಿವಂತರು, ಅವರೇ ನಿಜವಾಗಲೂ ಕೋವಿದರು ಎಂಬುದಾಗಿ ಪಂಚರಾತ್ರ, ವೇದ ಮೊದಲಾದವುಗಳಲ್ಲಿ ಕರೆಸ್ಕೊಳ್ತಾ ಇದ್ದಾರೆ. ಹಾಗಾಗಿ ಅಸ್ವತಂತ್ರರಾದ ನಾವು ಶ್ರದ್ಧಾ ಭಕ್ತಿಗಳಿಂದ ಸಕಲ ಕರ್ಮ ಕ್ರಿಯಾಕಲಾಪಗಳೇನಿದ್ದಾವೆ ಎಲ್ಲದರಿಂದಲೂ ಕೂಡ ಆ ಭಗವಂತನನ್ನೇ ಆರಾಧನೆ ಮಾಡಬೇಕು. ಯಾಕೆ? ಸಿದ್ಧಯೇ, ಅಪರೋಕ್ಷ ಜ್ಞಾನಕ್ಕೋಸ್ಕರ ಅಂತ ಹೇಳ್ತಾ ಇದ್ದಾರೆ ರುದ್ರದೇವರು. ಇಲ್ಲಿಯೂ ಕೂಡ ಭೂತೇಂದ್ರಿಯಾಂತಃಕರಣೋಪಲಕ್ಷಣಂ ಅಂತ ಇರೋದು. ಬೇರೆ ವ್ಯಾಖ್ಯಾನಕಾರರು ಭೂತೇಂದ್ರಿಯ ಅಂತಃಕರಣೋಪಲಕ್ಷಿತಂ ಅಂತ ಪಾಠ ತಗೊಂಡಿದ್ದಾರೆ. ಭೂತೇಂದ್ರಿಯ ಅಂತಃಕರಣೋಪಲಕ್ಷಿತಂ ಅಂತ ಇಟ್ಟುಕೊಂಡು ಉಪಲಕ್ಷಿತ ಅಂತಂದ್ರೆ ಭೂತ ಇಂದ್ರಿಯ ಅಂತಃಕರಣಯುಕ್ತವಾದ ದಿವ್ಯ ಮಂಗಲ ವಿಗ್ರಹ ವಿಶಿಷ್ಟ. ಉಪಲಕ್ಷಿತ ಅನ್ನೋ ಶಬ್ದಕ್ಕೆ ವಿಶಿಷ್ಟ ಅಂತ ವ್ಯಾಖ್ಯಾನ. ಇದು ವೀರರಾಘವ ವ್ಯಾಖ್ಯಾನದಲ್ಲಿ ಹಾಗೆ ಮಾಡಿದ್ದಾರೆ. ಇವರು ಶ್ರೀಧರ ಮೊದಲಾದ ವ್ಯಾಖ್ಯಾನದಲ್ಲಿ ಅವರು ಹಾಗೆ ಮಾಡಿಲ್ಲ. ಭೂತೇಂದ್ರಿಯ ಅಂತಃಕರಣಗಳು ಅಸ್ವತಂತ್ರವಾದ್ದರಿಂದ ನಿಯಾಮಕ ಭಗವಂತ ಅಂತ ಅವರು ಹೇಳ್ತಾರೆ. ಆದರೆ ಭಗವಂತನಿಗೆ ನಮ್ಮಂತೆ ಜಡವಾದ ಶರೀರ ಇದೆ ಅಂತ ಅವರು ಒಪ್ಪಿದ್ದಾರೆ. ಆದ್ರಿಂದ ನಿಯಾಮಕನಾದ ಭಗವಂತ ನಿಯಮ್ಯವಾದ ಶರೀರದಿಂದ ವಿಶಿಷ್ಟನಾಗಿದ್ದಾನೆ ಅಂತ ಆ ರೀತಿ ಅವರು ಹೇಳ್ತಾರೆ. ಅವನಿಗೂ ಜಡವಾದ ಶರೀರ ಇದೆ ಅಂತ ಒಪ್ಪಿಕೊಂಡು ಆ ಶರೀರದಿಂದ ವಿಶಿಷ್ಟ ಅಂತ, ಉಪಲಕ್ಷಿತ ಅನ್ನೋ ಶಬ್ದಕ್ಕೆ ವಿಶಿಷ್ಟ ಅಂತ ವ್ಯಾಖ್ಯಾನ ಮಾಡಿ ಹಾಗೆ ಅವರು ಹೇಳ್ತಾರೆ. ಆದರೆ ಮಧ್ವಾಚಾರ್ಯರು ಉಪಲಕ್ಷಣಂ ಅನ್ನೋ ಪದವನ್ನ ನಮಗೆ ತಿಳಿಸಿಕೊಡ್ತಾರೆ. ಇಲ್ಲಿ ಭೂತೇಂದ್ರಿಯ ಅಂತಃಕರಣೋಪಲಕ್ಷಿತಂ ಅಂತ ಅಲ್ಲ ಪಾಠ, ಭೂತೇಂದ್ರಿಯ ಅಂತಃಕರಣೋಪಲಕ್ಷಣಂ ಅಂತ ಇಟ್ಟುಕೊಳ್ಬೇಕು ಅನ್ನೋದನ್ನ ಭೂತೇಂದ್ರಿಯಾಂತಃಕರಣೈ ಉಪಲಕ್ಷ್ಯತೆ ಅಂತ ಮಧ್ವಾಚಾರ್ಯರು ಬರೆದು ತೋರಿಸ್ತಾ ಇದ್ದಾರೆ. ಉಪಲಕ್ಷ್ಯತೆ ಅಂತ ಬರೆದಿರೋದ್ರಿಂದ ಅಲ್ಲಿ ಉಪಲಕ್ಷಣಂ ಅಂತ ಪಾಠ ಇಟ್ಕೊಳ್ಬೇಕು. ಉಪಲಕ್ಷಣ ಅಂತನ್ನೋ ಶಬ್ದವನ್ನ ಭಾಗವತ ಪ್ರಯೋಗ ಮಾಡಿದ್ರಿಂದ ಭಗವಂತ ಉಪಲಕ್ಷಿತನಾಗ್ತಾನೆ. ಜೀವರ ಜಡ ಶರೀರಕ್ಕೆ ಈ ಜೀವರು ಅಸ್ವತಂತ್ರರು, ಸ್ವಯಂ ಅಸ್ವತಂತ್ರರಾದ್ದರಿಂದ ಸ್ವತಂತ್ರ ನಿಯಾಮಕರಲ್ಲ. ಸ್ವತಂತ್ರನಾದ ಭಗವಂತನೇ ನಿಯಾಮಕ ಅಂತ ಜಡ ಶರೀರದಿಂದ ಭಗವಂತ ಉಪಲಕ್ಷಿತನಾಗ್ತಾನೆ. ಆದರೆ
ಸ್ವತಂತ್ರನಾದ ಭಗವಂತ ಒಬ್ಬ ನಿಯಾಮಕನಾಗಿ ಇರಲೇಬೇಕು ಅನ್ನೋದನ್ನ ಯುಕ್ತಿಯಿಂದ ನಾವು ತಿಳ್ಕೊಳ್ಬೇಕು. ನಾವಂತೂ ಈ ಶರೀರಕ್ಕೆ ಮತ್ತು ಬುದ್ಧಿ, ಇಂದ್ರಿಯ, ಅಂತಃಕರಣ ಮೊದಲಾದವುಗಳಿಗೆ ನಿಯಾಮಕರಲ್ಲ, ನಮ್ಮ ಅಧೀನದಲ್ಲಿ ಇಲ್ಲ. ಹಾಗಾಗಿ ಒಬ್ಬ ಸ್ವತಂತ್ರನಾದ ನಿಯಾಮಕ ಇರಲೇಬೇಕು ಅಂತ ಯುಕ್ತಿಯಿಂದ ಸಿದ್ಧವಾಗತ್ತೆ. ಹೊರತು ಜಡ ಶರೀರದಿಂದ ಅವನು ವಿಶಿಷ್ಟನಾಗೋದಿಲ್ಲ. ಸ್ವತಂತ್ರನಾದ ಭಗವಂತ ಉಪಲಕ್ಷತೆ, ಅವನು ಒಬ್ಬ ಇರಲೇಬೇಕು ಅನ್ನೋದು ಯುಕ್ತಿಯಿಂದ ಸಿದ್ಧವಾಗತ್ತೆ, ಹೊರತು ಅವುಗಳಿಂದ ವಿಶಿಷ್ಟ ಅಲ್ಲ ಅವನು. ಭೂತೇಂದ್ರಿಯ ಅಂತಃಕರಣೈ ಉಪಲಕ್ಷತೆ ಅಂತ ಹೀಗೆ ಅರ್ಥ ಇಟ್ಟುಕೊಳ್ಬೇಕು. ಅವನೊಬ್ಬ ಇದ್ದಾನೆ, ಸ್ವತಂತ್ರನಾಗಿ ಒಬ್ಬ ಇದ್ದಾನೆ ಅನ್ನೋದನ್ನ ಯುಕ್ತಿಯಿಂದ ತಿಳ್ಕೊಳ್ತಾರಲ್ಲ ಅವರೇ ನಿಜವಾದ ಜ್ಞಾನಿಗಳು. ವೇದದಲ್ಲೂ ಮತ್ತು ತಂತ್ರ ಅಂದರೆ ಪಂಚರಾತ್ರಗಳಲ್ಲೂ ಅವರು ಸಿದ್ಧರಾಗ್ತಾರೆ, ಕೋವಿದರು ಎಂಬುದಾಗಿ ಕರೆಸ್ಕೊಳ್ತಾರೆ. ನಿಜವಾದ ಜ್ಞಾನಿಗಳು ಅಂದ್ರೆ ಅವರು ಭಗವಂತನನ್ನ ಸ್ವತಂತ್ರ, ನಾವು ಸ್ವತಂತ್ರರಲ್ಲ ಅಂತ ತಿಳಿದು ಸಕಲ ಕ್ರಿಯಾಕಲಾಪಗಳಿಂದಲೂ ಶ್ರದ್ಧೆಯಿಂದ ಆ ಭಗವಂತನನ್ನೇ ಯಾರು ಆರಾಧನೆ ಮಾಡ್ತಾರಲ್ಲ ಅವರು ನಿಜವಾದ ಜ್ಞಾನಿಗಳು. ಹಾಗೆ ಮಾಡಬೇಕು, ಎಲ್ಲರೂ ಕೂಡ ಸಿದ್ಧಯೇ ಅಪರೋಕ್ಷ ಜ್ಞಾನಕ್ಕೋಸ್ಕರ. ಕ್ರಿಯಾಕಲಾಪೈರಿದಮೇವ ಯೋಗಿನಃ ಶ್ರದ್ಧಾನ್ವಿತಾಃ ಸಾಧು ಯಜಂತಿ ಸಿದ್ಧಯೇ ಭೂತೇಂದ್ರಿಯಾಂತಃಕರಣೋಪಲಕ್ಷಣಂ ವೇದೇ ಚ ತಂತ್ರೇ ಚ ತಯೇವ ಕೋವಿದಾಃ ತ್ವಮೇಕ ಆದ್ಯ ಪುರುಷಃ ಸುಪ್ತಶಕ್ತಿಃ ತಯಾ ರಜಃ ಸತ್ವತಮೋ ವಿಭಿದ್ಯತೆ ಮಹಾನಹಂ ಖಂ ಮರುದಗ್ನಿವಾರ್ಧರಾಃ ಸುರರ್ಷಯೋ ಭೂತಗಣಾ ಇದಂ ಯತಃ. ಭಗವಂತನನ್ನ ಸ್ತೋತ್ರ ಮಾಡ್ತಾ ಮುಂದುವರಿಸ್ತಾ ಇದ್ದಾರೆ ರುದ್ರದೇವರು. ಎಲೆ ಭಗವಂತ, ನೀನು ಈ ಸೃಷ್ಟಿ ಆಗೋದಕ್ಕಿಂತ ಮುಂಚೆನೂ ಇದ್ದಿ, ನೀನೊಬ್ಬನೇ ಇದ್ದಿ, ಆದಿಪುರುಷ ನೀನು, ಆದ್ಯ ಪುರುಷ. ಸೃಷ್ಟಿಗೆ ಮೊದಲು ಆದಿಪುರುಷನಾಗಿ ನೀನೊಬ್ಬನೇ ಇದ್ದಿ. ಈ ಪ್ರಕೃತಿ ಇದ್ದಾಳಲ್ಲ, ಅವಳು ನಿನ್ನ ಜೊತೆಯಲ್ಲಿ ರಮಿಸ್ತಾ ಇದ್ಲು. ಅವಳು ಜಗತ್ತಿನ ಈ ವ್ಯಾಪಾರವನ್ನ ಬದಿಗಿಟ್ಟು ನಿನ್ನಲ್ಲೇ ರಮಿಸ್ತಾ ಇದ್ಲು. ಆವಾಗ ಪರಮಪುರುಷನಾದ ನಾರಾಯಣ ನೀನು ಒಬ್ಬನೇ ಇದ್ದಿ ಸೃಷ್ಟಿಗೆ ಮೊದಲು. ಆ ಜಗತ್ತಿನ ತಾಯಿಯಾದಂತಹ ಪ್ರಕೃತಿ ಎಲ್ಲ ಜಗತ್ತಿನ ವ್ಯಾಪಾರವನ್ನ ಬದಿಗಿಟ್ಟು ಕೇವಲ ನಿನ್ನಲ್ಲೇ ರಮಿಸ್ತಾ ಇದ್ಲು. ಆವಾಗ ಅವಳಿಂದ ನಿಯಮ್ಯವಾದಂತಹ ಯಾವ ಜಡ ಪ್ರಕೃತಿ ಇದೆ, ಆ ಪ್ರಕೃತಿಯಲ್ಲಿಯೂ ಯಾವ ಜಗತ್ತಿನ ವ್ಯಾಪಾರವೂ ಇರಲಿಲ್ಲ. ಆಮೇಲೆ ಸೃಷ್ಟಿಕಾಲ ಬಂದಾಗ ನಿನ್ನಿಂದ ಆ ಪ್ರಕೃತಿಯ ಸತ್ವ ರಜಸ್ತಮ ಎಂಬ 3 ಗುಣಗಳೂ ಕೂಡ ವ್ಯಕ್ತವಾದವು. ಅವುಗಳ ಅಭಿಮಾನಿಯಾದ ಆ ಲಕ್ಷ್ಮೀ ರೂಪಗಳೂ ಕೂಡ ಅಭಿವ್ಯಕ್ತವಾದವು. ಸತ್ವ ರಜಸ್ತಮೋ ಗುಣಗಳೇನಿದ್ದಾವೆ ಪ್ರಕೃತಿಯಲ್ಲಿ, ಅದ್ಯಾವುದೂ ಅಭಿವ್ಯಕ್ತವಾಗಿರಲಿಲ್ಲ. ಜಗತ್ತಿನ ವ್ಯಾಪಾರವನ್ನು ನಿಲ್ಲಿಸಿ ಎಲ್ಲವೂ ಸುಪ್ತವಾಗಿತ್ತು ಜಡ ಪ್ರಕೃತಿ. ಅದಕ್ಕೆ ನಿಯಾಮಕಳಾದಂತಹ ಆ ಮಹಾಲಕ್ಷ್ಮಿ ನಿನ್ನಲ್ಲೇ ರಮಿಸ್ತಾ ಇದ್ಲು ಜಗತ್ತಿನ ವ್ಯಾಪಾರವನ್ನು ಬದಿಗಿಟ್ಟು. ಸೃಷ್ಟಿಕಾಲ ಬಂದಾಗ ಅವುಗಳನ್ನ ನೀನು ಅಭಿವ್ಯಕ್ತಿ ಮಾಡಿದಿ. ಅವುಗಳ ಅಭಿಮಾನಿಯಾದ ಲಕ್ಷ್ಮೀ ರೂಪಗಳು ಅಭಿವ್ಯಕ್ತವಾಗ್ತವೆ.
ಆ ಪ್ರಕೃತಿಯ ಸತ್ವರಜಸ್ತಮೋ ಗುಣಗಳು ಅಭಿವ್ಯಕ್ತವಾಗ್ತವೆ. ಅವುಗಳಿಂದ ಮುಂದೆ ಮಹತ್ತತ್ವ, ಅಹಂಕಾರ ತತ್ವ, ಹಾಗೆ ಕ್ರಮವಾಗಿ ಆಕಾಶ, ವಾಯು, ತೇಜಸ್ಸು, ಜಲ, ಪೃಥ್ವಿ ಇದೆಲ್ಲವೂ ಕೂಡ ಸೃಷ್ಟಿ ಆಗ್ತಾ ಬರ್ತದೆ. ಅವುಗಳ ಅಭಿಮಾನಿಗಳಾದಂತಹ ದೇವತೆಗಳು ಅವರು ಸೃಷ್ಟಿ ಆಗ್ತಾ ಬರ್ತಾರೆ. ಆಮೇಲೆ ಋಷಿಗಳು, ಮುನಿಗಳು, ಮನುಷ್ಯರು, ಹೀಗೆ ಇಡೀ ಪ್ರಪಂಚ ಸೃಷ್ಟಿ ಆಗ್ತದೆ. ಸುರರ್ಷಯ ಭೂತಗಣಾ ಇದಂ, ಎಲ್ಲ ಪ್ರಪಂಚ ಆಮೇಲೆ ಸೃಷ್ಟಿ ಆಗ್ತದೆ. ಮೊದಲು ಏನೂ ಇರಲಿಲ್ಲ, ನೀನೊಬ್ಬನೇ ಆದಿಪುರುಷನಾಗಿ ಇದ್ದಿ. ಸುಪ್ತ ಶಕ್ತಿ ಅವಳು, ಆ ಶಕ್ತಿ ಪ್ರಕೃತಿ ಅವಳು ಜಗತ್ತಿನ ವ್ಯಾಪಾರವನ್ನು ನಿಲ್ಲಿಸಿ ನಿನ್ನಲ್ಲೇ ರಮಿಸ್ತಾ ಇದ್ಲು. ಜಡ ಪ್ರಕೃತಿ ಸುಪ್ತವಾಗಿತ್ತು ಅಂದ್ರೆ ಅದಕ್ಕೇನು ಜಗತ್ತಿನ ವ್ಯಾಪಾರ ಇರಲಿಲ್ಲ ಅಂತ ಅರ್ಥ. ಜಗದ್ವ್ಯಾಪಾರವನ್ನ ನಿಲ್ಲಿಸಿ ಕೇವಲ ನಿನ್ನಲ್ಲೇ ಅವಳು ರಮಿಸ್ತಾ ಇದ್ಲು ಅಂತ ಅರ್ಥ. ಸುಪ್ತ ಶಕ್ತಿ ಅಂದ್ರೆ ಹಾಗಭಿಪ್ರಾಯ. ಇಲ್ಲೂ ಕೂಡ ಬೇರೆ ವ್ಯಾಖ್ಯಾನಕಾರರು ಸುಪ್ತ ಶಕ್ತಿ ಅಂತಂದ್ರೆ ಮಾಯಾಶಕ್ತಿ ಸುಪ್ತವಾಗಿತ್ತು ಅಂತ ಬರೆದು ಅದಕ್ಕೆ ಅವರ ಅಭಿಪ್ರಾಯ ಏನಂದ್ರೆ ಸ್ಥೂಲ ಕಾರ್ಯ ರೂಪದಿಂದ ಪರಿಣಾಮ ಆಗದೆ ಸೂಕ್ಷ್ಮ ರೂಪದಿಂದಲೇ ಇತ್ತು ಅಂತ ವ್ಯಾಖ್ಯಾನ ಮಾಡಿದ್ದಾರೆ. ಶಕ್ತಿ ಅಂತ ಶಬ್ದ ಇದೆ ಅಲ್ಲಿ, ಸುಪ್ತ ಶಕ್ತಿ ಅಂತ. ಅನಿರ್ವಚನೀಯವಾದ ಮಾಯೆಯನ್ನ ಅಥವಾ ಜಡ ಪ್ರಕೃತಿಯನ್ನ ಮಾತ್ರ ಶಕ್ತಿ ಅನ್ನೋ ಶಬ್ದದಿಂದ ಅವರು ಇಟ್ಟುಕೊಳ್ತಾರೆ. ಶಕ್ತಿ ಅಂತಂದ್ರೆ ಜಡ ಪ್ರಕೃತಿ ಅಂತ ಅಥವಾ ಅನಿರ್ವಚನೀಯವಾದ ಮಾಯಾ ಅಂತ ತಿಳ್ಕೊಂಡಿದ್ದಾರೆ. ಆ ಜಡ ಪ್ರಕೃತಿಯ ಅಭಿಮಾನಿನಿಯಾದ ಲಕ್ಷ್ಮೀದೇವಿಯನ್ನು ಬಿಟ್ಟೇ ಬಿಡ್ತಾರೆ. ಆ ಲಕ್ಷ್ಮೀದೇವಿ ಜ್ಞಾನಾನಂದಮಯವಾದ ಶರೀರ ಇರ್ತಕ್ಕಂಥವಳು. ಅವಳಿಗೆ ಸುಪ್ತಿ ಅಂತ ಅನ್ನೋದು ಇಲ್ಲವೇ ಇಲ್ಲ. ಯಾಕೆಂದ್ರೆ ಸುಪ್ತಿ ಅನ್ನೋದು ಅಜ್ಞಾನದ ಕಾರ್ಯ. ಅಜ್ಞಾನದ ಕಾರ್ಯವಾದಂತಹ ಸುಪ್ತಿ ಜ್ಞಾನಾನಂದ ಶರೀರವುಳ್ಳಂತಹ ಆ ಮಹಾಲಕ್ಷ್ಮೀ ದೇವಿಗೆ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಈ ಶ್ಲೋಕಕ್ಕೆ ಹೀಗರ್ಥ ಹೇಳಬೇಕು. ಸುಪ್ತ ಶಕ್ತಿ ಸ್ವಾತ್ಮನ್ಯೇವ ಆಪ್ತ ಶಕ್ತಿ ಅಂತ ಮಧ್ವಾಚಾರ್ಯರು ಅದಕ್ಕೆ ವ್ಯಾಖ್ಯಾನ ಮಾಡಿದ್ದಾರೆ. ಸುಪ್ತ ಶಕ್ತಿ ಅಂತಂದ್ರೆ ಸ್ವಾತ್ಮನ್ಯೇವ ಆತ್ಮಶಕ್ತಿ, ತನ್ನಲ್ಲೇ ಅಂದ್ರೆ ಕೇವಲ ಭಗವಂತನಲ್ಲೇ. ಸ್ವ ಅಂದ್ರೆ ಭಗವಂತ ಅಂತ ಅರ್ಥ, ಸ್ವತಂತ್ರನಾದ ಭಗವಂತ. ಸ್ವಂ ಹ್ಯಪೀತೋ ಭವತಿ ಅಂತ ವೇದ. ಸ್ವಂ ಹ್ಯಪೀತೋ ಭವತಿ ಅಂತ ವೇದದಲ್ಲಿ ಹೇಳುವಂತೆ ಸ್ವಾಪ ಅಂದ್ರೆ ಅದೇ ಸುಪ್ತಿ. ಸ್ವಾಪ ಅಂದ್ರೆ ಏನು ಗೊತ್ತಾ? ಸ್ವ ಅಂದ್ರೆ ಸ್ವತಂತ್ರನಾದ ಭಗವಂತ. ಆ ಭಗವಂತನನ್ನ ಆಪ್ತಿ ಸೇರೋದು ಅದೇ ಸ್ವಾಪ. ಸ್ವಾಪ ಅಂತನ್ನೋ ಶಬ್ದಕ್ಕೆ ಸ್ವತಂತ್ರನಾದ ಭಗವಂತನನ್ನ ಸೇರೋದು ಇದೇ ಸುಪ್ತಿ. ಲಕ್ಷ್ಮೀದೇವಿ ಸೃಷ್ಟಿಕಾಲದಲ್ಲಿಯೂ ಭಗವಂತನನ್ನ ಸೇರಿರ್ತಾಳೆ, ಆದರೆ ಜಗದ್ವ್ಯಾಪಾರವನ್ನೂ ಮಾಡ್ತಾ ಇರ್ತಾಳೆ. ಪ್ರಳಯ ಕಾಲದಲ್ಲಿ ಜಗತ್ತಿನ ವ್ಯಾಪಾರವನ್ನ ನಿಲ್ಲಿಸಿ ಕೇವಲ ಭಗವಂತನಲ್ಲೇ ವಿಶೇಷವಾಗಿ ಹೋಗಿ ಸೇರ್ತಾಳೆ. ಆದ್ರಿಂದ ಆ ಸಮಯದಲ್ಲಿ ಸುಪ್ತಳು ಅಂತ ಕರೆಸ್ಕೊಳ್ತಾಳೆ. ಸುಪ್ತಳಾದ ಲಕ್ಷ್ಮೀದೇವಿ ಶಕ್ತಿ ಅಂದ್ರೆ ಸುಪ್ತ ಶಕ್ತಿ. ಶಕ್ತಿ ಅಂದ್ರೆ ಪತ್ನಿ. ಸುಪ್ತ ಶಕ್ತಿ ಸುಪ್ತಳಾದ ಶಕ್ತಿ, ಸುಪ್ತಳಾದ ಮಹಾಲಕ್ಷ್ಮೀ ದೇವಿ. ಸುಪ್ತಳಾಗೋದು ಅಂದ್ರೇನು? ಕೇವಲ ಭಗವಂತನಲ್ಲೇ ಆಸಕ್ತಿಯನ್ನ ಇಡೋದು, ಜಗದ್ವ್ಯಾಪಾರವನ್ನ ನಿಲ್ಲಿಸಿ ಅಂತ ಅರ್ಥ. ಯಾವಾಗ್ಲೂ ಭಗವಂತನಲ್ಲೇ ರಮಿಸ್ತಕ್ಕಂಥವಳು.
ಆದ್ರೆ ಆ ಸಮಯದಲ್ಲಿ ವಿಶೇಷವಾಗಿ ಯಾಕೆ ಹೇಳ್ತಾರೆ ಅಂತಂದ್ರೆ, ಈ ಸಮಯದಲ್ಲಿ ಜಗತ್ತಿನ ವ್ಯಾಪಾರವನ್ನೂ ನಡೆಸ್ತಾ ಭಗವಂತನಲ್ಲಿ ರಮಿಸ್ತಾ ಇರ್ತಾಳೆ. ಆಗ ಹಾಗಲ್ಲ, ಜಗದ್ವ್ಯಾಪಾರವನ್ನೆಲ್ಲ ನಿಲ್ಲಿಸಿ ಕೇವಲ ಭಗವಂತನಲ್ಲೇ ರಮಿಸ್ತಾ ಇರ್ತಾಳೆ. ಆದ್ರಿಂದ ಸುಪ್ತ ಶಕ್ತಿ ಅಂತ ಕರೆಸ್ಕೊಳ್ತಾಳೆ ಅಂತ ಹೀಗೆ ಅರ್ಥವನ್ನ ನಮಗೆ ಮಧ್ವಾಚಾರ್ಯರು ತಿಳಿಸಿಕೊಟ್ಟಿದ್ದಾರೆ. ಸತ್ಯ ಸಂಹಿತಾ ಅಂತನ್ನೋ ಗ್ರಂಥದ ವಾಕ್ಯವನ್ನ ಉದಾಹರಿಸ್ತಾ ಇದ್ದಾರೆ ಈ ಸಮಯದಲ್ಲಿ ಮಧ್ವಾಚಾರ್ಯರು. ಪ್ರಕೃತೆ ಸ್ವಾಪ ಉದ್ದಿಷ್ಟೋ ಹರ್ಯನ್ಯಸ್ಯತ್ವ ದರ್ಶನಂ ವಿಶೇಷೇಣ ಹರೌ ಚಾಪಿ ರತಿರ್ಜ್ಞಾನಾತ್ಮಿಕಾ ಯತಃ ಇತಿ ಸತ್ಯ ಸಂಹಿತಾಯಾಂ. ಪ್ರಕೃತೆ ಸ್ವಾಪ ಉದ್ದಿಷ್ಟ, ಚೇತನ ಪ್ರಕೃತಿಗೆ ಪ್ರಳಯ ಕಾಲದಲ್ಲಿ ಸ್ವಾಪ ಅಂತಂದ್ರೆ ಹರ್ಯನ್ಯಸ್ಯ ತ್ವದರ್ಶನಂ, ಭಗವಂತನಿಗಿಂತ ಬೇರೆಯಾದ ಅಂದ್ರೆ ಈ ಪ್ರಪಂಚದ ವಿಷಯದಲ್ಲಿ ಯಾವ ವ್ಯವಹಾರವನ್ನು ಮಾಡದೇ ಇರುವುದು ಅಂತರ್ಥ. ಇದೇ ಸ್ವಾಪ. ಈಗ ಭಗವಂತನಿಗಿಂತ ಬೇರೆಯಾದ ಈ ಪ್ರಪಂಚದ ವಿಷಯದಲ್ಲಿ ವ್ಯವಹಾರವನ್ನು ಮಾಡ್ತಾ ಇರ್ತಾಳೆ, ಜೊತೆಗೆ ಭಗವಂತನ ಜೊತೆಯಲ್ಲಿ ರಮಿಸ್ತಾ ಇರ್ತಾಳೆ. ಆವಾಗ ಹಾಗಲ್ಲ, ಕೇವಲ ಭಗವಂತನಲ್ಲೇ ರಮಿಸೋದು, ಈ ವ್ಯವಹಾರವನ್ನು ಬಿಟ್ಟುಬಿಡೋದು ಅಂತ ಈ ರೀತಿ ಅರ್ಥ. ಮತ್ತು ವಿಶೇಷವಾಗಿ ಭಗವಂತನಲ್ಲಿ ರಮಿಸೋದು ಅಂತ ಅರ್ಥ. ವಿಶೇಷ ರಮಿಸೋದಕ್ಕೆ ಸ್ವಾಪ ಅಂತ ಕರೀತಾರೆ. ಹೊರತು ಸ್ವಾಪ ಅಂದ್ರೆ ಈ ಜಗತ್ತಿನಲ್ಲಿ ಪ್ರಸಿದ್ಧವಾದ ಅಜ್ಞಾನ ಕಾರ್ಯವಾದ ಸುಪ್ತಿ ಅಂತ ಅರ್ಥ ಅಲ್ಲ. ಅದು ಅವಳಿಗೆ ಕೂಡೋದಿಲ್ಲ, ಅವಳು ಜ್ಞಾನ ಸ್ವರೂಪಳು ಅಂತ. ಜ್ಞಾನಾತ್ಮಿಕಾಯತಃ, ಅವಳು ಜ್ಞಾನಾತ್ಮಿಕಳಾದ್ದರಿಂದ ಈ ಅಜ್ಞಾನ ಕಾರ್ಯವಾದ ಸುಪ್ತಿ ಅಂತನ್ನೋದು ಅವಳಿಗಿಲ್ಲ ಅಂತ ಈ ರೀತಿ ಸ್ಪಷ್ಟವಾಗಿ ಸತ್ಯ ಸಂಹಿತಾ ಗ್ರಂಥ ತಿಳಿಸಿಕೊಡ್ತಾ ಇದೆ. ಈ ವಾಕ್ಯವನ್ನ ಉದಾಹರಿಸಿ ಶ್ರೀಮದ್ ಆಚಾರ್ಯರು ಮಹಾಲಕ್ಷ್ಮೀ ದೇವಿಗೆ ಸುಪ್ತಿ, ಅಜ್ಞಾನ ಕಾರ್ಯವಾದ ಸುಪ್ತಿ ಇಲ್ಲ, ಹಾಗಾಗಿ ಸ್ವಾಪ ಅಂತನ್ನೋ ಶಬ್ದಕ್ಕೆ ಸ್ವಾತ್ಮನ್ಯೇವ ಆಪ್ತ ಶಕ್ತಿ ಸುಪ್ತ ಶಕ್ತಿ ಅಂತ, ಈ ಭಾಗವತದಲ್ಲಿರ್ತಕ್ಕಂತಹ ಸುಪ್ತ ಶಕ್ತಿ ಅಂತನ್ನೋ ಶಬ್ದಕ್ಕೆ ಸ್ವಾತ್ಮನ್ಯೇವ ಆತ್ಮ ಆಪ್ತ ಶಕ್ತಿ, ಕೇವಲ ಭಗವಂತನಲ್ಲೇ ಹೋಗಿ ಸೇರೋದು, ಸೃಷ್ಟಿಯ ವ್ಯಾಪಾರವನ್ನು ಬಿಟ್ಟು ಅನ್ನೋ ಅರ್ಥವನ್ನ ತಿಳಿಸಿಕೊಟ್ಟಿದ್ದಾರೆ. ಈ ರೀತಿಯಾಗಿ ಇರ್ತಾಳೆ ಆ ಪ್ರಕೃತಿ. ನೀನೊಬ್ಬನೇ ಆ ಸೃಷ್ಟಿಕಾಲದಲ್ಲಿ ಆದ್ಯ ಪುರುಷ ಪರಮಪುರುಷನಾಗಿದ್ದಿ, ಅವಳು ನಿನ್ನಲ್ಲೇ ರಮಿಸ್ತಾ ಇದ್ಲು. ಆಮೇಲೆ ಸೃಷ್ಟಿಕಾಲ ಬಂದಾಗ ಮಹಾನಹಂ ಖಂ ಅಗ್ನಿವಾರ್ಧರಾಹ ಸುರರ್ಷಯ ಭೂತಗಣಾಹ ಇದಂ ಯತಃ, ಒಂದೊಂದಾಗೆ ಸೃಷ್ಟಿ ಆಗ್ತಾ ಬಂತು. ಮಹತ್ತತ್ವ, ಅಹಂಕಾರ ತತ್ವ, ಆಕಾಶ, ಖಂ ಅಂದ್ರೆ ಆಕಾಶ, ಮರುತ್ ವಾಯು, ತೇಜ, ಜಲ, ಪೃಥ್ವಿ, ಧರಾಹ, ಜೊತೆಗೆ ದೇವತೆಗಳು ಸುರರ್ಷಯ, ಭೂತಗಣಾಹ, ಎಲ್ಲ ಮನುಷ್ಯರು, ಎಲ್ಲ ಈ ಪ್ರಪಂಚ ಆಮೇಲೆ ಒಂದೊಂದಾಗಿ ಸೃಷ್ಟಿ ಆಗ್ತಾ ಬಂತು ಅಂತ. ಹೀಗೆ ಭಗವಂತ ಅವನು ಸರ್ವೋತ್ತಮ, ಅವನಿಂದಲೇ ಈ ಜಗತ್ತಿನ ಸೃಷ್ಟಿ ಸ್ಥಿತ್ಯಾದಿಗಳೆಲ್ಲ ನಡೆದದ್ದು ಅಂತನ್ನೋದನ್ನ ಬಹಳ ಸ್ಪಷ್ಟವಾಗಿ ರುದ್ರದೇವರು ಈ ಎಲ್ಲ ಶ್ಲೋಕಗಳಲ್ಲಿ ತಿಳಿಸ್ತಾ ಆ ಭಗವಂತನ ವಿಶಿಷ್ಟವಾದ ಮಹಿಮೆಯನ್ನ ಈ ರುದ್ರಗೀತೆಯಲ್ಲಿ ಸ್ವತಃ ರುದ್ರದೇವರು ತಿಳಿಸಿದ್ದಾರೆ. ಆ ಭಗವಂತನೊಬ್ಬನೇ ಸ್ವತಂತ್ರ, ಅವನಿಂದಲೇ ಈ ಜಗತ್ತಿನ ಸೃಷ್ಟಿಯಾದಿಗಳಾಗತ್ತೆ, ಅವನನ್ನೇ ಎಲ್ಲರೂ ಕೂಡ ಸಕಲ ಕರ್ಮಗಳಿಂದಲೂ ಕೂಡ ಆರಾಧನೆ ಮಾಡಬೇಕು ಅಂತನ್ನೋದು ರುದ್ರದೇವರ ಸ್ಪಷ್ಟವಾದ ಅಭಿಪ್ರಾಯ ಭಾಗವತದಲ್ಲಿ ಬಂದದ್ದು. ಪ್ರಚೇತಸರನ್ನ ಕುರಿತು ಉಪದೇಶ ಮಾಡಿದ್ದಾರೆ. ತ್ವಮೇಕ ಆದ್ಯ ಪುರುಷ ಸುಪ್ತ ಶಕ್ತಿ ತಯಾ ರಜಸ್ಸತ್ವತಮೋ ವಿಭಿದ್ಯತೆ ಮಹಾನಹಂ ಖಂ ಮರುದಗ್ನಿವಾರ್ಧರಾಹ ಸುರರ್ಷಯೋ ಭೂತಗಣಾ ಇದಂ ಯತಃ. ಶ್ರೀಕೃಷ್ಣಾರ್ಪಣಮಸ್ತು. ಗುರುಗಳೇ, ರುದ್ರದೇವರು ಈ ತತ್ವವನ್ನು ಇಲ್ಲಿ ಇಷ್ಟು ಚೆನ್ನಾಗಿ ಬಹಳ ಚೆನ್ನಾಗಿ ಉಪದೇಶ ಮಾಡಿಬಿಟ್ಟು ಅಶ್ವತ್ಥನಾಗಿ ಅವತಾರ ಮಾಡಿದಾಗ ಅಲ್ಲಿ ವಿರುದ್ಧವಾಗಿ ಕೆಲಸ ಮಾಡ್ತಾರಲ್ಲ, ಅದು ಕಲಿ ಆವೇಶ ಅಂತ ಅಲ್ವಾ, ಬೇರೆ ಏನಾರದ? ಕಲಿ ಆವೇಶ ಇಲ್ಲ, ಕಲಿ ಆವೇಶದಿಂದ ಆಗಿದ್ದಲ್ಲ, ಅದು ಭಗವಂತನ ಇಚ್ಛಾ. ಭಗವಂತನ ಇಚ್ಛೆಗನುಗುಣವಾಗಿ ಅಲ್ಲಿ ಎಲ್ಲಾ ದೇವತೆಗಳು ಕೂಡ ಭೂಭಾರ ಹರಣ ಕಾರ್ಯದಲ್ಲಿ ಭಾಗಿಯಾಗಬೇಕು ಅಂತ ಅವತಾರ ಮಾಡಿದವರು.
ಅದಕ್ಕೆ ನಾವು ಮಧ್ವಾಚಾರ್ಯರ ತಾತ್ಪರ್ಯ ನಿರ್ಣಯ ನೋಡಬೇಕು. ಮಹಾಭಾರತವನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕಾಗಿದ್ದರೆ ತಾತ್ಪರ್ಯ ನಿರ್ಣಯ ಇಲ್ಲದೆ ನಾವು ಅರ್ಥ ಮಾಡಿಕೊಳ್ಳೇಬಾರದು. ಅಲ್ಲೆಲ್ಲ ದೇವತೆಗಳು ಕೂಡ ರುದ್ರದೇವರು ಮಧ್ವಾಚಾರ್ಯರ ಭೀಮಸೇನ ದೇವರ ನಂತರದಲ್ಲಿ ವಿಶೇಷವಾಗಿ ಭೂಭಾರಹರಣ ಕಾರ್ಯ ಮಾಡಿದವರು ಅವರು ಅಶ್ವತ್ಥಾಮಾಚಾರ್ಯರು. ಭಗವಂತನ ಆಜ್ಞೆಯಿಂದ ಎಲ್ಲರೂ ಮಂತ್ರಾಲೋಚನೆ ಮಾಡಿ ಭೂಭಾರಹರಣ ಕಾರ್ಯ ಆಗಬೇಕು, ನೀವೆಲ್ಲ ಮುಂದೆ ಅವತಾರ ಮಾಡ್ರಿ, ನಾನು ಅವತಾರ ಮಾಡ್ತೇನೆ ಅಂತ ಭಗವಂತ ಮೊದಲೇ ಹೇಳಿ ಎಲ್ಲರನ್ನು ದೇವತೆಗಳನ್ನ ನೀವು ಯಾರ್ಯಾರಾಗಿ ಹುಟ್ಟಬೇಕು, ಏನೇನಾಗಿ ಹುಟ್ಟಬೇಕು ಅಂತೆಲ್ಲ ಮೊದಲೇ ತೀರ್ಮಾನ ಆಯ್ತು. ಆ ಪ್ರಕಾರವಾಗಿ ಅಶ್ವತ್ಥಾಮಾಚಾರ್ಯರಾಗಿ ರುದ್ರದೇವರು ಅವತಾರ ಮಾಡಿದರು. ವಿಶೇಷ ಅವರು ಭೂಭಾರಹರಣ ಕಾರ್ಯ ಮಾಡಿದ್ದಾರೆ. ಪ್ರತಿಯೊಂದು ಕೆಲಸವನ್ನು ಭಗವಂತನ ಪ್ರೀತಿಗೋಸ್ಕರ ಮಾಡಿ ಭಗವಂತನಿಗೆ ಅರ್ಪಣೆ ಮಾಡಿದವರು ಅಶ್ವತ್ಥಾಮಾಚಾರ್ಯರು. ಅವ್ರಿಗೆ ಯಾವ ಒಂದು ಪಾಪವೂ ಬಂದಿಲ್ಲ, ಅವ್ರು ಯಾರಿಗೂ ನರಕ ದರ್ಶನ ಆಗಿಲ್ಲ. ಅಷ್ಟು ಕೆಲಸ ಮಾಡಿದರೂ ಕೂಡ ಅಶ್ವತ್ಥಾಮಾಚಾರ್ಯರು ಒಳ್ಳೆ ವಿಶೇಷವಾಗಿ ಭಗವಂತನ ಸೇವೆ ಮಾಡಿದವರು. ಮೇಲ್ನೋಟಕ್ಕೆ ನಮಗೆ ಇಂಥ ಪಾಪ ಕಾರ್ಯ ಮಾಡಿದ್ರು ಅಂತ ಅನ್ಸತ್ತೆ. ದ್ರೋಣಾಚಾರ್ಯರಿರ್ಬೋದು, ಭೀಷ್ಮಾಚಾರ್ಯರಿರ್ಬೋದು, ಎಲ್ಲರೂ ಅಷ್ಟೇ. ಇವ್ರು ಯಾರೂ ಪಾಪ ಮಾಡಿದವರಲ್ಲ. ಅಲ್ಲಿ ನಿಂತು ಯುದ್ಧ ಮಾಡಿದ್ರು ಅಧರ್ಮ, ಆವಾಗ ಅವರನ್ನು ಸಂಹಾರ ಮಾಡಿದ ಭಗವಂತ, ಇವ್ರ ಕೈಯಿಂದ ಮಾಡಿಸಿದ ಅಷ್ಟೇ. ಅದರಿಂದ ಅವರಿಗೆ ಪಾಪ ಬಂದಿಲ್ಲ. ಭೂಭಾರಹರಣ ಕಾರ್ಯದಲ್ಲಿ ಅವರೆಲ್ಲ ಭಾಗಿಗಳಾಗಿ ಭಗವಂತನ ಸೇವಾರೂಪದಲ್ಲೇ ಮಾಡಿದರು. ದೇವತೆಗಳು, ದೊಡ್ಡ ದೊಡ್ಡ ದೇವತೆಗಳು ಅವರೆಲ್ಲ. ದ್ರೋಣ ಇರ್ಬೋದು, ಭೀಷ್ಮ ಇರ್ಬೋದು, ಅಶ್ವತ್ಥಾಮಾಚಾರ ಅಂತೂ ಸ್ವತಃ ರುದ್ರಶಕ್ತಿ. ಮತ್ತೆ ಅವರಿಗೆ ಶಾಪ ಬರ್ತಲ್ಲ, ಕೃಷ್ಣನ್ ಶಾಪ. ಮತ್ತೆ ನೀನು ಭೂಲೋಕದಲ್ಲಿ 1000 ವರ್ಷ ನೆಲವನ್ನು ಬಿಟ್ಟು ಆಕಾಶದಲ್ಲಿ ಇರಬೇಕು, ವಾಸನೆಗಳು ಬರ್ತದೆ ಅಂತೆಲ್ಲ ಶಾಪ ಇದಲ್ಲ ಅವರಿಗೆ. ಅದೇ ಅದನ್ನೆಲ್ಲವನ್ನು ಭಗವಂತನ ಆಜ್ಞೆ ಅಂತ ಸ್ವೀಕಾರ ಮಾಡಿದ್ದಾರೆ. ಅದೆಲ್ಲ ದುಃಖದಿಂದ ಮಾಡಿದ್ದಲ್ಲ, ಅದೆಲ್ಲ ದುಃಖದಿಂದ ಅನುಭವಿಸಿದ್ದಲ್ಲ. ಅದೆಲ್ಲ ರುದ್ರದೇವರಿಗೆ ದುಃಖ ಇಲ್ಲ. ಈಗ ಬೇರೆಯವರಿಗೆ ಶಾಪ ಬಂದಾಗ ಅದನ್ನ ಬಹಳ ಕಷ್ಟದಿಂದ ಅನುಭವಿಸ್ತಾರಲ್ಲ, ಹಾಗೆ ದೇವತೆಗಳು ಕಷ್ಟದಿಂದ ಅನುಭವಿಸೋದಿಲ್ಲ ಅವುಗಳನ್ನೆಲ್ಲ. ಇವೆಲ್ಲ ನೆಪ ಅಷ್ಟೇ. ಒಬ್ಬರು ಒಂದು ಕಾರ್ಯ ಮಾಡಿದಾಗ ಅದಕ್ಕೆ ತಕ್ಕಂಥ ಫಲ, ಇಂತಿಂಥ ಫಲ ಸಿಗತ್ತೆ ಅನ್ನೋದು ಜಗತ್ತಿಗೆ ಗೊತ್ತಾಗಬೇಕಲ್ಲ ನಮಗೆಲ್ಲ. ಅದಕ್ಕೋಸ್ಕರ ಅವರು ಹಾಗೆ ಮಾಡ್ತಾರೆ. ಆ ಶಾಪವನ್ನ ಸ್ವೀಕಾರ ಮಾಡ್ತಾರೆ, ಅದನ್ನ ಪ್ರೀತಿಪೂರ್ವಕವಾಗಿ ಭಗವಂತನ ಸೇವಾ ರೂಪದಲ್ಲಿ ಮಾಡ್ತಾರೆ. ಆವಾಗಲೂ ಅವರು ಸುಖವಾಗಿ ಅದನ್ನು ಮಾಡ್ತಾರೆ, ದುಃಖದಿಂದ ಮಾಡಿದ್ದಲ್ಲ ಅದೆಲ್ಲ. ಮತ್ತು ರುದ್ರಾದಿ ದೇವತೆಗಳಿಗೆ, ರುದ್ರಾದಿ ದೇವತೆಗಳ ತನಕ ಇದು ಕಲಿ ಆವೇಶ ಉಂಟು ಅಂತ ಹೇಳ್ತಾರೆ. ಯಾವಾಗೋ ಒಂದು ಟೈಮ್ ಅಲ್ಲ ಅಷ್ಟೇ, ಯಾವಾಗಲೂ ಸ್ವಲ್ಪ ದೇವತೆಗಳಿಗೆ ಬಹಳ ಅಲ್ಪ ಚೂರು ಯಾವಾಗಾದ್ರೂ ಒಂದ್ಸಲ ಕಲಿ ಆವೇಶ ಆಗತ್ತೆ, ತತ್ಕ್ಷಣದಲ್ಲೇ ಮತ್ತೆ ಎಚ್ಚೆತ್ಕೊಂಡ್ಬಿಡ್ತಾರೆ ಅವರೆಲ್ಲ. ಬಹಳ ಸೂಕ್ಷ್ಮ ಅದೆಲ್ಲ. ಅಷ್ಟು ಸುಲಭವಾಗಿ ರುದ್ರದೇವರ ಬಗ್ಗೆ ನಾವೆಲ್ಲ ಮಾತಾಡೋ ಇದನ್ನೇ ಇಲ್ಲ ನಮಗೆ. ಸರಿ ಸರಿ ಸರಿ. ಅದೇ ನಾರಾಯಣ ಈ ತಾತ್ಪರ್ಯದಲ್ಲಿ ಒಂದು ಪ್ರಕೃತಿಗೆ ಸ್ವಾಪ ಉತ್ತಿಷ್ಟ, ಉತ್ತಿಷ್ಟ ಎಂಬ ಶಬ್ದಕ್ಕೆ ಏನ ಅರ್ಥ ಬರ್ತದೆ, ಎಲ್ಲಿ ಸೇರಿಸಿ ಬರ್ತಾರೆ? ಸ್ವಾಪ ಉತ್ತಿಷ್ಟನ ಉತ್ತಿಷ್ಟೋ ಹರಿಹಿ ಅನ್ಯಸ್ಯ ತು ಅದರ್ಶನಂ ವಿಶೇಷೇಣ ಹರೌ ಚ ಅಪಿ ತಾತ್ಪರ್ಯ ವಾಕ್ಯನ ಸ್ವಾಪ ಉದ್ದಿಷ್ಟ ಪ್ರಕೃತೆ ಸ್ವಾಪ ಉದ್ದಿಷ್ಟ ಅಂದ್ರೆ ಸ್ವಾಪ ಅನ್ನೋ ಶಬ್ದಕ್ಕೆ ಈ ರೀತಿ ಅರ್ಥ ಅಂತ ಅರ್ಥ. ಹರ್ಯನ್ಯಸ್ಯ ತ್ವದರ್ಶನಂ ಉದ್ದಿಷ್ಟ ಪ್ರಕೃತೆ ಸ್ವಾಪ ಉದ್ದಿಷ್ಟ. ಭಗವಂತನಿಗೆ ಅನ್ಯವಾದ ಯಾವ ಈ ಜಗತ್ತಿದೆ, ಈ ಜಗತ್ತಿನ ವ್ಯಾಪಾರ, ಅದರಲ್ಲಿ ಅದರ್ಶನಂ, ಅದರಲ್ಲಿ ಆ ವ್ಯಾಪಾರದಲ್ಲಿ ಇಲ್ಲದೆ ಇರುವಿಕೆ, ಇದೇ ಸ್ವಾಪ ಎಂಬುದಾಗಿ ಉದ್ದಿಷ್ಟ ಕರೆಸ್ಕೊಳ್ತದೆ ಅಂತ ಅರ್ಥ. ಸ್ವಾಪ ಶಬ್ದದಿಂದ ಈ ರೀತಿ ಹೇಳಬೇಕು ಅಂತ ಅರ್ಥ. ಸ್ವಾಪ ಉದ್ದಿಷ್ಟ, ಪ್ರಕೃತಿಗೆ ಸ್ವಾಪ ಅಂದ್ರೆ ಇದೇ ಉದ್ದಿಷ್ಟ, ಈ ಉದ್ದೇಶದಿಂದ ಸ್ವಾಪ ಅಂತ ಹೇಳುತ್ತದೆ ಶಾಸ್ತ್ರ. ವಿಶೇಷೇಣ ಹರೌಚ ಎರಡರ್ಥ. ಒಂದು ಹರಿಯನ್ಯಸ್ಯ ತ್ವದರ್ಶನ, ಭಗವಂತನಿಗಿಂತ ಅನ್ಯವಾದ ಜಗದ್ವ್ಯಾಪಾರವನ್ನು ನಿಲ್ಲಿಸೋದು. ಇನ್ನೊಂದು ವಿಶೇಷವಾಗಿ ಹರಿಯಲ್ಲಿ ರತಿ. ಈ ಎರಡನ್ನ ಸ್ವಾಪ ಅಂತ ಕರೀತಾರೆ. ಇದನ್ನೇ ಸ್ವಾಪ ಅಂತ ಹೇಳಬೇಕೆ ಹೊರತು ಅಜ್ಞಾನಾತ್ಮಿಕ
ಅಜ್ಞಾನದಿಂದ ಪರಿಣಾಮವನ್ನು ಹೊಂದುವ ಸ್ವಾಪ ಅಲ್ಲ. ಯಾಕೆ? ಜ್ಞಾನಾತ್ಮಿಕ ಯತಃ, ಅವಳು ಜ್ಞಾನಾತ್ಮಕಳಾದ್ದರಿಂದ. ಆಗ ಒಂದು ಹರಿನಲ್ಲಿ ಸೇವೆ ಮಾಡ್ತಾಳ. ಏನ್ ಸೇವೆ ಮಾಡ್ತಾಳ ಅವಳು? ಅವಳು ಅದು ನಮಗೆ ಗೋಚರ ಆಗೋದಿಲ್ಲ. ಭಗವಂತನ ಸೇವೆಯನ್ನ ನಾನಾ ರೀತಿಯಿಂದ ಮಾಡ್ತಾಳೆ ಲಕ್ಷ್ಮೀದೇವಿ, ಎಲ್ಲ ರೀತಿಯಿಂದಲೂ ಸೇವಾ ಮಾಡ್ತಾಳೆ. ವಿಶೇಷವಾದ ಸೇವೆ ಅದು. ಪ್ರಳಯ ಕಾಲದಲ್ಲಿ ಲಕ್ಷ್ಮೀದೇವಿ ಭಗವಂತನ ಸೇವೆ ಮಾಡೋದು ಅದು ಭಗವಂತನಿಗೆ ಮಾತ್ರ ಗೊತ್ತು, ಲಕ್ಷ್ಮಿಗೆ ಮಾತ್ರ ಗೊತ್ತು ಅಂತ ಅದ್ಭುತವಾದ ಸೇವೆ. ಹಾಗೂ ವೇದ ಮಾತು ಇದೆ. ವೇದ ವಾಕ್ಯ ಹೆಂಗ ಕೂಡ್ಸಿರ? ವೇದಗಳನ್ನೆಲ್ಲ ಭಗವಂತ ಯಾವಾಗ್ಲೂ ತನ್ನ ಬುದ್ಧಿಯಲ್ಲಿ ಇಟ್ಟುಕೊಂಡಿರ್ತಾನೆ. ಹಾಗೆ ಇಲ್ಲ, ಅದು ಅರ್ಥ ಆಯ್ತು. ಬಟ್ ಅಲ್ಲಿ ವೇದದಲ್ಲಿ ಬಂದು ದೇವರು ಸೃಷ್ಟಿ ಮಾಡಿದ, ಬ್ರಹ್ಮಾಂಡ ಮಾಡಿದ, ವೇದ ನಿತ್ಯ ಆಗುವ ಆ ವಾಕ್ಯ ಎಲ್ಲ ಇದೆ. ಆಗ ಹೆಂಗ ಕೂಡ್ಸಿವ್ರಿ ಅಂತ ಒಂದುವೇ ಇಲ್ಲ ಅಂದ್ರೆ ಭಗವಂತನ ಬುದ್ಧಿಯಲ್ಲಿ ಎಲ್ಲ ಇದೆ. ಭಗವಂತನ ಬುದ್ಧಿಯಲ್ಲಿ ವೇದ ಆವಾಗ್ಲೂ ಇದೆ. ವೇದ ನಿತ್ಯ, ಅನಾದಿನಿತ್ಯ. ಆದ್ರೆ ಭಗವಂತನ ಬುದ್ಧಿಯಲ್ಲಿ ಮಾತ್ರ ಇರ್ತದೆ, ಬೇರೆ ಯಾರ ಬುದ್ಧಿಯಲ್ಲೂ ಇರಲ್ಲ. ಯಾಕೆ? ಬೇರೆ ಯಾರು ಇಲ್ಲ. ವೇದದಲ್ಲಿ ಬರುವ ವಾಕ್ಯಕ್ಕೆ ಅರ್ಥ ಹೆಂಗ ಕೂಡಿಸ್ತಾನೆ? ವೇದ ನಿತ್ಯ, ವೇದದಲ್ಲಿ ಒಂದು ದೇವ್ರ ಸೃಷ್ಟಿ ಮಾಡಿದ, ದೇವ್ರನ್ನ ಒಂದು ಎಲ್ಲಾರನ್ನ ಪೋಷಣೆ ಮಾಡ್ತಾನ ಅನ್ನೋ ವಾಕ್ಯ ಎಲ್ಲ ಬರ್ತಲ್ಲ ನಿಮ್ಗೆ. ಹೌದು, ಮಾಡ್ತಾನೆ, ಮುಂದೆ ಮಾಡ್ತಾನೆ, ಮುಂದೆ ಮಾಡ್ತಾನಲ್ಲ. ಅದನ್ನ ಹೆಂಗ ಕೂಡಿಸಿದ್ರಿ? ಪ್ರಳಯ ಕಾಲದಲ್ಲಿ ಪ್ರಳಯ ಮಾಡ್ತಾನೆ ಭಗವಂತ, ಒಬ್ಬನೇ ಇರ್ತಾನೆ ಅಂತನೂ ವೇದದಲ್ಲಿದೆ. ಇವಾಗ ಸೃಷ್ಟಿ ಕಾಲದಲ್ಲಿ ಸೃಷ್ಟಿ ಮಾಡ್ತಾನೆ ಅಂತನೂ ವೇದದಲ್ಲಿದೆ. ಇವಾಗ ಸೃಷ್ಟಿ ಕಾಲ, ನಾವೆಲ್ಲ ವೇದ ಓದ್ತಾ ಇದ್ದೇವೆ. ಪ್ರಳಯ ಕಾಲದಲ್ಲಿ ಭಗವಂತ ಯಾವ ವ್ಯಾಪಾರವನ್ನು ಮಾಡದೆ ಒಬ್ಬನೇ ಇರ್ತಾನೆ ಅಂತ ವೇದದಲ್ಲಿದೆ ಅಲ್ಲ. ಇವಾಗ ನಾವು ಅದನ್ನು ಓದ್ತಾ ಇದ್ದೇವೋ ಇಲ್ಲೋ? ಅದನ್ನ ಹೇಗೆ ಕೂಡಿಸ್ತೀವಿ ನಾವು? ಇವಾಗ ಪ್ರಳಯನೇ ಇಲ್ವಲ್ಲ ಇವಾಗ. ಹಾಗೆ ಪ್ರಳಯ ಕಾಲದಲ್ಲಿರುವ ವೇದವು ಕೂಡ ಏನ್ ಹೇಳ್ತದೆ? ಮುಂದೆ ಜಗತ್ತನ್ನ ಸೃಷ್ಟಿ ಮಾಡ್ತಾನೆ ಭಗವಂತ, ಜಗತ್ತನ್ನ ಈ ರೀತಿ ಸೃಷ್ಟಿ ಮಾಡಿ ಜಗತ್ತನ್ನ ರಕ್ಷಣೆ ಮಾಡ್ತಾನೆ, ಇಂತಿಂಥದ್ದೆಲ್ಲ ಸೃಷ್ಟಿ ಮಾಡ್ತಾನೆ ಅಂತ ಅನ್ನೋದು ಭಗವಂತನ ಬುದ್ಧಿಯಲ್ಲಿ ವೇದದಲ್ಲಿ ಹಾಗೆ ಇರುತ್ತೆ. ಅದನ್ನು ಮುಂದೆ ಮಾಡ್ತಾನಾದ್ರಿಂದ, ಮತ್ತೆ ಹಿಂದೆನೂ ಬೇಕಾದಷ್ಟು ಸಲ ಮಾಡಿದಾನಾದ್ರಿಂದ ಅದು ಸತ್ಯ. ಧನ್ಯವಾದ. ಹರಿಸರ್ವೋತ್ತಮ ಒಂದು ಅವ್ರ ಬಾಯಲ್ಲೇ ಬರ್ತೇವೆ ಈ ಶ್ಲೋಕ. ಹರಿಸರ್ವೋತ್ತಮ ಎಂಬುದು ಬಂದು ಇದು ಒಂದು ರುದ್ರದೇವರ ಬಾಯಲ್ಲೇ ಬರ್ತೇನೆ ಇಲ್ಲವಾ? ಹೌದು. ಇದು ನಿಜವಾದ ರುದ್ರದೇವರ ಅಭಿಪ್ರಾಯ. ರುದ್ರದೇವರ ಮಹತ್ವವನ್ನು ನಾವು ಈ ಭಾಗವತವನ್ನು ನೋಡಿ ತಿಳ್ಕೊಳ್ಬೇಕು. ಆಚಾರ್ಯ, ಎರಡು ಪ್ರಶ್ನೆ ಇಲ್ಲಿ. ಈ ಲಾಸ್ಟ್ ಶ್ಲೋಕದಲ್ಲಿ ಅವರು ಒಂದು ಪದರತ್ನಾಗಿ ಒಂದು ಪೂರ್ವ ಪಕ್ಷ ಹಾಕಿದ್ದಾರೆ. ಅದಕ್ಕೆ ಒಂದು ಐ ಥಿಂಕ್ ಶ್ರುತಿ ವಾಕ್ಯ ತೋರಿಸ್ತಾರೆ. ಜೀವಾತ್ ಭವಂತಿ ಭೂತಾನಿ ಇತಿ ಕಾನಿಚಿತ್ ವಾಕ್ಯಾನಿ ಚ ಉದಾಹರಂತಿ ಅಥ ಇದಂ ಲಕ್ಷಣಂ ಇತಿ ಅಧಿವ್ಯಾಪ್ತಿ ಅದು ಬರುತ್ತೆ ಎಂದು ಹೇಳ್ತಾರೆ. ಸೊ ಹಿಂದಿನ ಶ್ಲೋಕದಲ್ಲಿ ಒಂದು ಭಗವಂತನೇ ಎಲ್ಲ ಕಾರಣ ಹೇಳಿದರೆ, ಇಲ್ಲಿ ಈ ವಾಕ್ಯ ಪ್ರಕಾರ ಬಂದು ಜೀವನ ಆಗ್ತಾನೆ ಅತಿವ್ಯಾಪ್ತಿ ಬರುತ್ತೆ. ಸೊ ಇದು ಯಾಕೆ ಇದು ಈ ಒಂದು ಪೂರ್ವ ಪಕ್ಷ ಯಾಕೆ ಬರಬೇಕು? ಯಾಕಂದ್ರೆ ಅವರು ಹಿಂದಿನ ಶ್ಲೋಕದಲ್ಲಿ ಕ್ರಿಯಾಕಲಾಪ ಇಲ್ಲಿ ಬಂದು ಅಲ್ಲಿ ಪೂರ್ವ ಪಕ್ಷಿಗಳು ಬಂದು ಜಗತ್ತಿಗೆ ಕಾರಣ ಬಂದು ಜೀವನ್ ಹೇಳ್ತಾರೆ. ಏನು ಅದು ಯಾಕೆ ಅದು ಪೂರ್ವ ಪಕ್ಷ ಕೊಡೋದ್ರೆ ನನಗೆ ಅರ್ಥ ಆಗಿಲ್ಲ ಅದು. ಕೆಲವರು ಈ ಜಗತ್ತು ಜೀವನಿಂದಲೇ ಹುಟ್ಟಿದೆ ಅಂತ ಹೇಳ್ತಾರೆ. ಎಲ್ಲಿ ನೀವು ಯಾವ ವ್ಯಾಖ್ಯಾನ ನೋಡಿದ್ರಿ? ವಿಜಯಧ್ವಜ ತೀರ್ಥರು ಈ ಶ್ಲೋಕಕ್ಕೆ ಪೀಠಿಕೆ ತಗೊಳ್ಳುವಾಗಲೇನೆ ನನು ಜೀವಾಜಿದಂ ಜಗತ್ ಕೇಚಿತ್ ಸಂಗಿರಂತೆ, ಜೀವನಿಂದಲೇ ಈ ಜಗತ್ತು ಸೃಷ್ಟಿಯಾಗತ್ತೆ ಅಂತ ಕೆಲವರು ಒಪ್ಕೊಂಡಿದ್ದಾರೆ. ಇದಂ ನಿಪುಣ ಪ್ರಣೀತಂ ವಿಶಿಷ್ಟ ಕಾರ್ಯತ್ವಾತ್ ಚಿತ್ರಾದಿ ಕಾರ್ಯವತ್ ಇತ್ಯನುಮಾನಂ. ಅನುಮಾನದಿಂದಲೂ ಕೂಡ ಅದು ಸಿದ್ಧವಾಗತ್ತೆ. ಚಿತ್ರ ಮೊದಲಾದವುಗಳನ್ನು ಒಬ್ಬ ಬಿಡಿಸ್ತಾನೆ, ಒಳ್ಳೆ ನಿಪುಣ ಅವನು. ಆ ರೀತಿ ನಿಪುಣನಿಂದ ಹುಟ್ಟಿದ್ದು. ಜೀವಾದ್ ಭವಂತಿ ಭೂತಾನಿ ಅನ್ನೋ ವೇದವಾಕ್ಯಗಳು ಇದೆ. ಆದ್ರಿಂದ ಈ ಲಕ್ಷಣ ಅತಿವ್ಯಾಪ್ತವಾಯಿತು. ಎಲ್ಲವೂ ಭಗವಂತನಿಂದಲೇ ಈ ಜಗತ್ತು ಸೃಷ್ಟಿಯಾಗಿದೆ ಅಂತ ನೀವು ಹೇಳಿದರೆ ಆ ಒಂದು ಲಕ್ಷಣಕ್ಕೆ ಅತಿವ್ಯಾಪ್ತಿ ಬಂತಲ್ವಾ ಅಂತಂದ್ರೆ ಅದಕ್ಕೆ ಉತ್ತರ ಇಲ್ಲ. ತ್ವಮೇಕ ಆದ್ಯ ಪುರುಷ, ಪ್ರಪಂಚಕ್ಕಿಂತ ಮೊದಲು
ಯಾರು ಇರಲಿಲ್ಲ, ಅವನೊಬ್ಬನೇ ಇದ್ದ. ಆದ್ರಿಂದ ಅವನೇ ಸೃಷ್ಟಿ ಮಾಡಬೇಕು. ಅದಕ್ಕೆ ಪುರಾಣಗಳಲ್ಲಿ ವೇದಗಳಲ್ಲಿ ಬ್ರಹ್ಮೈ ವೇದಮಗ್ರೆ ಆಸೀತ್ ಅಂತ ವೇದ ಇದೆ. ಹಾಗಾಗಿ ಅಲ್ಲಿ ಪುರುಷ ಅಂತನ್ನೋ ಶಬ್ದಕ್ಕೆ ಜೀವ ಅಂತ ಅರ್ಥ ಅಲ್ಲ, ಪುರುಷ ಅಂತನ್ನೋ ಶಬ್ದಕ್ಕೆ ಭಗವಂತ ಅಂತ ಅರ್ಥ. ಆದ್ರಿಂದ ಜೀವನನ್ನ ಅನೇನ ಜೀವಶ್ಚ ವ್ಯಾವೃತ್ತ, ಇದರಿಂದ ಜೀವನು ವ್ಯಾವೃತ್ತನಾದ. ಜೀವ ಅನ್ನೋ ಶಬ್ದಕ್ಕೆ ಅಲ್ಲಿ ಈ ಜೀವ ಅಂತ ಅರ್ಥ ಅಲ್ಲ, ಜೀವನಿಂದ ಆಗೋದಲ್ಲ, ಎಲ್ಲವೂ ಭಗವಂತನಿಂದಲೇ ಆಗೋದು. ಜೀವ ಸೃಷ್ಟಿ ಮಾಡಿದ ಅಂತ ಎಲ್ಲೆಲ್ಲಿ ವಾಕ್ಯಗಳು ಬರ್ತಾವೋ ಅಲ್ಲೆಲ್ಲ ಕಡೆಯಲ್ಲೂ ಕೂಡ ಜೀವಾಂತರ್ಯಾಮಿಯಾದ ಭಗವಂತ ಅಂತಾನೆ ಇಟ್ಟುಕೊಳ್ಬೇಕು, ಜೀವನಿಂದ ಆದದ್ದಲ್ಲ. ಯಾಕೆ ಬ್ರಹ್ಮಯೋನಿತ್ವೋಕ್ತೇಹೇ ಕರ್ತಾರಮೇಶಂ ಪುರುಷಂ ಬ್ರಹ್ಮಯೋನಿಂ ಅಂತ ವೇದದಲ್ಲಿದೆ. ಬ್ರಹ್ಮಯೋನಿಯಾದ ಪುರುಷ ಅಂದ್ರೆ ಯಾರು? ಅದು ಈ ಪುರುಷ ಅಲ್ಲ, ಪರಮಪುರುಷನಾದ ನಾರಾಯಣನೇ, ಅವನೇ ಅಲ್ವಾ ಬ್ರಹ್ಮನಿಗೆ ಕಾರಣ. ಹಾಗಾಗಿ ಅವನೇ. ಓಕೆ ಆಚಾರ್ಯ. ಸೊ ಜೀವನ ಅಂತರ್ಯಾಮ ಇರುವಂತ ಭಗವಂತನೇ ಮಾಡ್ತಾನೆ ಹೇಳಿದರೆ, ಫಾರ್ ಎಕ್ಸಾಂಪಲ್ ಇದು ಯಾವ ಶ್ರುತಿ ವಾಕ್ಯ ನನಗೆ ಗೊತ್ತಿಲ್ಲ. ಜೀವಾತ್ ಭವಂತಿ ಭೂತಾನಿ ಒಂದು ಭಗವದ್ಗೀತೆ ತರ ಬರುತ್ತೆ, ಅನ್ನಾತ್ ಭವಂತಿ ಭೂತಾನಿ ತರ ಬರುತ್ತೆ. ಸೊ ಅದು ಶ್ರುತಿ ವಾಕ್ಯನ? ಅದು ಫಸ್ಟ್ ಅದು ಜೀವಾತ್ ಭವಂತಿ ಭೂತಾನಿ ವೇದವಾಕ್ಯ. ಓಕೆ. ಸೊ ಜೀವಾತ್ ಭವಂತಿ ಭೂತಾನಿ ಹೇಳಿದರೆ ಬ್ರಹ್ಮ ಏವ ಇದಮಗ್ರೆ ಆಸಿತ್ ಹೇಳಿದ ಮೇಲೆ ಜೀವನ್ ಆ ಸಮಯ ಇರ್ಲಕ್ಕೆ ಒಂದು ಅವಕಾಶ ಇಲ್ಲ ಅಲ್ವಾ? ಅದಕ್ಕೆ ಆದಿ ಸೃಷ್ಟಿಯಲ್ಲಿ ಜೀವಾತ್ ಭವಂತಿ ಭೂತಾನಿ ಅನ್ನೋ ವಾಕ್ಯಕ್ಕೆ ಜೀವ ಅನ್ನೋ ಶಬ್ದಕ್ಕೆ ಭಗವಂತ ಅಂತಾನೆ ಅರ್ಥ ಅಲ್ಲಿ. ಓಕೆ ಓಕೆ. ಸೊ ಹಾಗೆ ಹೇಳಿದ್ರೆ ಸಮಾಧಾನ ಆಯ್ತು. ಓಕೆ. ಜೀವಾತ್ಮ ಬ್ರಹ್ಮ ಅಂತ ತಗೊಂಡ್ರೆ ಇದು ಆಯ್ತು, ಅದು ಭಗವಂತ ಅಂತಾನೆ ಅರ್ಥ ಜೀವ ಶಬ್ದಕ್ಕೆ ಅಲ್ಲಿ. ಓಕೆ ಆಚಾರ್ಯ. ಸೊ ಇನ್ನೂ ಒಂದು ಪ್ರಶ್ನೆ ಒಂದು, ಅದನ್ನ ಹಿಂದಿನ ಶ್ಲೋಕ ಕ್ರಿಯಾಕಲಾಪೈ ಅದರಲ್ಲಿ ಬಂದು ಪೂರ್ವ ಪಕ್ಷ ಅವರೆಲ್ಲ ಏನ್ ಹೇಳ್ತಾರೆ ಅಂದ್ರೆ ಇದು ಅದು ಅದು ಸರಿಯಾಗಿ ಅರ್ಥ ಆಗಿಲ್ಲ ಆಚಾರ್ಯ. ನೀವು ಹೇಳಿದರು, ಬಟ್ ನನಗೆ ಸರಿಯಾದ ತಾತ್ಪರ್ಯ ಒಂದು ಸರಿಯಾಗಿ ನಾನು ಅದು ಮನಸ್ಸಿಗೆ ಬಂದಿಲ್ಲ. ಅದು ಪೂರ್ವ ಪಕ್ಷ ಏನ್ ಹೇಳ್ತಾರೆ ಹಿಂದಿನ ಶ್ಲೋಕ ಕ್ರಿಯಾಕಲಾಪೈ ಇದಮೇವ ಯೋಗಿನ ಅದೇನೋ ಹೇಳಿದಿರಿ ನೀವು, ಅದು ಸರಿಯಾಗಿ ನನಗೆ ಅದು ಬಂದಿಲ್ಲ. ಅದು ಮೇ ಬಿ ರೆಕಾರ್ಡಿಂಗ್ ಕೇಳ್ಬಹುದೇನೋ, ಗೊತ್ತಿಲ್ಲ. ಏನ್ ಡೌಟ್ ಇದೆ ಹೇಳಿ, ನಾನು ಹೇಳ್ತೇನೆ. ಪೂರ್ವಪಕ್ಷ ಅಂದ್ರೆ ಯಾವುದು? ಎಲ್ಲರೂ ಕೂಡ ಸಕಲ ಕರ್ಮಗಳಿಂದ ಶ್ರದ್ಧೆಯಿಂದ ಆ ಭಗವಂತನನ್ನೇ ಧ್ಯಾನ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಯೋಗಿನಃ ಶ್ರದ್ಧಾನ್ವಿತಾಃ ಯಜಂತಿ. ಯಾಕೆ? ಸಿದ್ಧಯೇ ಅಪರೋಕ್ಷ ಜ್ಞಾನಕ್ಕೋಸ್ಕರ ಎಲ್ಲರೂ ಕೂಡ ಶ್ರದ್ಧೆಯಿಂದ ಕ್ರಿಯಾಕಲಾಪಗಳು ಅಂತಂದ್ರೆ ಯಜ್ಞಾದಿ ಕ್ರಿಯೆಗಳೇನಿದ್ದಾವೆ ಆ ಎಲ್ಲ ಕ್ರಿಯೆಗಳಿಂದ ಆ ಭಗವಂತನ ಆರಾಧನೆಯನ್ನೇ ಮಾಡಬೇಕು. ಯಾಕೆಂದ್ರೆ ಅವನಿಲ್ಲದೆ ಯಾವ ಕರ್ಮಗಳು ನಡೆಯೋದಿಲ್ಲ. ಓಕೆ ಓಕೆ, ಅರ್ಥ ಆಯ್ತು. ನಾನು ಯಾಕೆ ನೋಟ್ ಮಾಡಿಕೊಂಡೆ ನಾನು ಇಲ್ಲಿ ಕೂಡ ಒಂದು ಹೇಳ್ತಾರೆ, ಸ್ವರ್ಗಕಾಮೋ, ಅದು ಪದರತ್ನದಲ್ಲಿ ಒಂದು ಹೇಳ್ತಾರೆ, ಸ್ವರ್ಗಕಾಮೋ ಯಜೇತ್ ಇತ್ಯಾದಿ ವಾಕ್ಯ ಪ್ರಮಾಣೇನ ಇಜ್ಜಂ ಇಂದ್ರಾಧಿಕಂ ಸ್ಯಾತ್. ಅಂದ್ರೆ ಇಲ್ಲಿ ಒಂದು ಇಂದ್ರ ಅಂದ್ರೆ ಒಂದು ದೇವತೆ ಇಂದ್ರನೇ ಅಲ್ಲಿ ಅಂತ ಅರ್ಥ ಮಾಡ್ಕೊಳ್ಬೇಡ್ರಿ. ಅಲ್ಲೆಲ್ಲ ಕಡೆಯಲ್ಲೂ ಕೂಡ ಭಗವಂತ ಅಂತಾನೆ ಅರ್ಥ. ಹಾಗಾಗಿ ಸ್ವರ್ಗ ಕಾಮೋ ಯಜೇತ ಅಂತ ಇದ್ದಾಗಲೂ ಕೂಡ ಅಲ್ಲಿ ಪ್ರತಿಪಾದ್ಯನಾದ ಯಾವುದದು ಯಜ್ಞದಿಂದ ಆಹುತಿಗಳನ್ನು ಸ್ವೀಕಾರ ಮಾಡುವನು ಭಗವಂತನೇ. ಹಾಗಾಗಿ ಎಲ್ಲ ವೇದವಾಕ್ಯಗಳಿಂದಲೂ ಎಲ್ಲ ಕರ್ಮ ಕ್ರಿಯೆಗಳಿಂದಲೂ ಭಗವಂತನ ಆರಾಧನೆಯನ್ನೇ ಮಾಡ್ರಿ ಅಂತರ್ಥ. ಓಕೆ, ಬಟ್ ಅದು ಇದು ಯಾಕೆ ಓಕೆ ಓಕೆ. ಬ್ರಹ್ಮೈವ ಸ ಜಗತ್ಕರ್ತೃ ಬ್ರಹ್ಮೈವ ಸಾಧು ಜ್ಞಾನಸಿದ್ಧಯೇ ಇದಂ ಜಗತ್ಕರ್ತೃ ಬ್ರಹ್ಮೈವ. ಜಗತ್ಕರ್ತೃವಾದ ಬ್ರಹ್ಮ ಅಂದ್ರೆ ಸಕಲ ಗುಣ ಪರಿಪೂರ್ಣ ಬ್ರಹ್ಮ ಅಂದ್ರೆ ಭಗವಂತ, ಅವನೇ ಸಾಧು ಯಜಂತೆ, ಅವನನ್ನೇ ಎಲ್ಲರೂ ಚೆನ್ನಾಗಿ ಯಾಗ ಮಾಡ್ತಾರೆ. ನ ಇಂದ್ರಾಧಿಕಂ. ಓಕೆ, ಯಾಕೆ ಯಾಕೆ ಇಂದ್ರನ್ ಯಾಕೆ ಬರ್ಬೇಕು ಆಚೆ? ಅದೇ ಅರ್ಥ ಆಗಿಲ್ಲ ಸರ್. ಅದೇ ನಾನು ನೋಡ್ಕೊಂಡು ಅಲ್ಲಲ್ಲ, ಸ್ವರ್ಗ ಕಾಮೋ ಯಜೇತ ಅನ್ನೋ ಶಬ್ದಗಳಿಂದ ಎಷ್ಟೋ ಜನ ಇಂದ್ರನ ಯಾಗ ಮಾಡ್ತಾರಲ್ಲ, ಇಂದ್ರನನ್ನ ಕುರಿತು ಇಂದ್ರ ಅಂತ ಯಾಗ ಮಾಡೋದು ಪ್ರಸಿದ್ಧ ಅಲ್ವಾ?
ಹಾಗೆ ಇಂದ್ರ ಅಂದ್ರೆ ಈ ಸ್ವರ್ಗಾಧಿಪತಿಯಾದ ಇಂದ್ರ ಅಂತ ತಿಳ್ಕೊಳ್ಬೇಡ್ರಿ. ಇಂದ್ರ ಅನ್ನೋ ಶಬ್ದಕ್ಕೆ ಅಲ್ಲಿ ಈ ಜಗತ್ತಿನ ಇಂದ್ರ, ಒಡೆಯ, ಭಗವಂತ ಅಂತ ಅರ್ಥ. 14 ಲೋಕಗಳ ಒಡೆಯ ಇಂದ್ರ, ಹೊರತು ಕೇವಲ ಸ್ವರ್ಗಾಧಿಪತಿಯಾದ ಇಂದ್ರ ಅಲ್ಲ. ಇಂದ್ರ ಅನ್ನೋ ಶಬ್ದಕ್ಕೆ ಪರಮೈಶ್ವರ್ಯವುಳ್ಳವನು ಅಂತ ಅರ್ಥ, ಒಡೆಯ, ಎಲ್ರಿಗೂ ಒಡೆಯ ಅಂತ ಅರ್ಥ. ಇಡೀ ಜಗತ್ತಿಗೆ ಒಡೆಯನಾದ ಭಗವಂತ ನಿಜವಾದ ಇಂದ್ರ. ಆ ಇಂದ್ರನನ್ನ ಹೇಳಿದ್ದು ವೇದ. ಆ ಇಂದ್ರನನ್ನೇ ಆರಾಧನೆ ಮಾಡಬೇಕು, ಹೊರತು ಈ ಸ್ವರ್ಗಾಧಿಪತಿಯಾದ ಇಂದ್ರನನ್ನಲ್ಲ ಅಂತ ಪೂರ್ವಪಕ್ಷ ಉತ್ತರ ಕೊಟ್ಟಿದ್ದಾರೆ. ಓಕೆ, ಸೊ ವೇದೇಚ ತಂತ್ರ ಎರಡರಲ್ಲಿ ಕೊಟ್ಟಿದ್ದು ಭಗವಂತನೇ ಅದು ಆರಾಧನೆ ಮಾಡಬೇಕು ಮಾಡ್ತಾರೋ ಅವರೇ ನಿಜವಾದ ಕೋವಿದರು, ಬುದ್ಧಿವಂತರು. ಓಕೆ ಓಕೆ, ಅದಕ್ಕೋಸ್ಕರ ಅದು ಬಂತು. ಓಕೆ, ಅದಕ್ಕೆ ನೀವು ಏನೋ ಹೇಳಿದ್ರು, ನಾನು ರೆಕಾರ್ಡಿಂಗ್ ಕೇಳ್ತೇನೆ ನಾನು. ಅದು ಪೂರ್ವಪಕ್ಷ ನೀವು ಹೇಳಿದ್ರು, ಏನೋ ಹೇಳಿದ್ರು. ನಾನು ತಿರ್ಗಾ ನೋಡ್ತೇನೆ, ರೆಕಾರ್ಡಿಂಗ್ ನೋಡ್ತೇನೆ ನಾನು. ಭೂತೇಂದ್ರಿಯ ಅಂತಃಕರಣೋಪಲಕ್ಷಣಮ್ಮ, ಅದೇನೇ ಅನಿಸ್ತೆ ಅದು ಸರಿಯಾಗಿ. ಕರೆಕ್ಟ್ ಕರೆಕ್ಟ್. ನಮ್ಮ ಅಧೀನದಲ್ಲಿಲ್ಲ. ನಮ್ಮ ಇಂದ್ರಿಯಗಳು, ನಮ್ಮ ಶರೀರ ಯಾವುದು ನಮ್ಮ ಅಧೀನದಲ್ಲಿಲ್ಲ. ಇದರಿಂದ ಇದಕ್ಕೆಲ್ಲ ನಿಯಾಮಕನಾದ ಒಬ್ಬ ಸ್ವತಂತ್ರನಾದ ಭಗವಂತ ಇದ್ದಾನೆ ಅನ್ನೋದು ಯುಕ್ತಿಯಿಂದ ಸಿದ್ಧವಾಗತ್ತೆ ಅಂತ. ಉಪಲಕ್ಷಣಂ ಅಂದ್ರೆ ಹಾಗೆ, ಭೂತೇಂದ್ರಿಯ ಅಂತಃಕರಣೇ ಉಪಲಕ್ಷತೆ, ಇವುಗಳಿಂದ ಉಪಲಕ್ಷತೆ ಆ ಭಗವಂತ ಅಂದ್ರೆ ಅನುಮಾನ ಮಾಡಿಸಿ ಯುಕ್ತಿಯಿಂದ ತಿಳ್ಕೊಳ್ಳಲ್ಪಡ್ತಾನೆ, ಸ್ವತಂತ್ರನಾಗಿ ಒಬ್ಬ ಇದ್ದಾನೆ ಅನ್ನೋದು ಅಂತ ಆಚಾರ ವಾಕ್ಯಕ್ಕೆ ಅಭಿಪ್ರಾಯ. ಓಕೆ, ಹರೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಹರೇ ನಮಃ. ನಮಸ್ಕಾರ ಆಚಾರ್ಯ. ನಮಸ್ಕಾರ ಆಚಾರ್ಯ. ಹರೇ ಶ್ರೀನಿವಾಸ. ನಮಸ್ಕಾರ. ಹರೇ ನಮಃ.